Hallelujah. So my topic for today is the hidden truth about the gospel. ಈ ದಿನದ ಸಂದೇಶದ ಪೀಠಿಕೆ ಏನಂದ್ರೆ ಸುವಾರ್ತೆಯ ರಹಸ್ಯ, ಸತ್ಯ ರಹಸ್ಯ ಸುವಾರ್ತೆಗೆ ಯಾವುದು ಅನ್ನೋದು. So we know that there are 4 gospels in the Bible. ನಮ್ಮೆಲ್ಲರಿಗೂ ಗೊತ್ತು, ಈ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಯ ಪುಸ್ತಕಗಳಿದೆ. So Matthew, Mark, Luke and John are called the 4 gospels. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ ಸುವಾರ್ತೆಗಳೇ 4 ಸುವಾರ್ತೆಯ ಪತ್ರಿಕೆಗಳಾಗಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. And we all know that in these 4 gospels the same incidents, the same things is being on repeating in a different kind. ಈ 4 ಪತ್ರಿಕೆಗಳನ್ನ, ಸುವಾರ್ತೆ ಪುಸ್ತಕಗಳನ್ನ ನೀವು ಓದೋದಾದ್ರೆ ಈ 4 ವ್ಯಕ್ತಿಗಳು ಸಹ ನಡೆದಂತ ಯೇಸುಕ್ರಿಸ್ತನ ಜೀವಿತದಲ್ಲಿ ನಡೆದಂತ ಕಾಲದಲ್ಲಿ ನಡೆದಂತ ಅದ್ಭುತ ವಿಷಯಗಳನ್ನ ವಿಭಿನ್ನವಾಗಿ ಅವರವರ ಅನುಗುಣವಾಗಿ, ತಿಳುವಳಿಕೆಗೆ ಅನುಗುಣವಾಗಿ ಅವರದನ್ನ ಬರೆದವರಾಗಿದ್ದಾರೆ. So Matthew writes about Jesus and his birth to the crucifixion in a different way. ಮತ್ತಾಯನು ಆ ಯೇಸು ಕ್ರಿಸ್ತನ ಜನನ, ಆತನ ಮರಣದ ಪರ್ಯಂತರ ಅದ್ಭುತಗಳನ್ನ ಅವನಿಗೆ ತಿಳಿದ ಹಾಗೆ ಅವನ ಮಾತುಗಳಲ್ಲಿ ಬರೆದಿದ್ದಾನೆ. And Mark likes in a different way. ಮಾರ್ಕನು ಅವನ ತಿಳುವಳಿಕೆಗೆ ತಕ್ಕ ಹಾಗೆ ಅವನು ಬರೆದಿದ್ದಾನೆ. And Luke was a doctor and he writes about Jesus in a describable way. ಲೂಕನು ಆತನು ವೈದ್ಯನಾಗಿದ್ದರಿಂದ ಈ ಮತ್ತಾಯ, ಮಾರ್ಕ ಇವರಿಗಿಂತ ಇನ್ನು ಆಳವಾಗಿ ನಡೆದಂತ ಸಂಗತಿಗಳನ್ನು ತೆಗೆದು ಲೂಕನ ಸುವಾರ್ತೆಯಲ್ಲಿ ಬರೆದಿದ್ದಾನೆ. And John, today we are going to see especially about the Gospel of John. ಇವತ್ತು ನಾವು ಯೋಹಾನನು ಬರೆದ ಸುವಾರ್ತೆಯಿಂದ ಸುವಾರ್ತೆಯ ಆಳದ ರಹಸ್ಯಗಳನ್ನ ನಾವು ಧ್ಯಾನಿಸುವವರಾಗಿದ್ದೇವೆ. This John, he portrays one person where in none other than 3 Gospels it is written about him. ಈ ಯೋಹಾನನು ಒಂದು ವ್ಯಕ್ತಿಯನ್ನ ಕುರಿತಾಗಿ ವಿಶ್ಲೇಷಿಸಿ ಆ ವ್ಯಕ್ತಿಯ ಕುರಿತಾಗಿ ಬರೀತಾನೆ. ಆ ವ್ಯಕ್ತಿಯ ಕುರಿತಾಗಿ ಈ ಮತ್ತಾಯ, ಮಾರ್ಕ, ಲೂಕ ಈ 3 ಸಹ ಆ ವ್ಯಕ್ತಿ ಬಗ್ಗೆ ಬರೆದಿಲ್ಲ, ಆದ್ರೆ ಯೋಹಾನನು ಬರೆದಿದ್ದಾನೆ. Amen. Hallelujah. Can you all guess who it might be? ನಿಮ್ಗೆ ಯಾರಿಗಾದ್ರೂ ಊಹೆ ಇದೆಯಾ, ಒಂದು ವೇಳೆ ತಿಳಿದಿದ್ಯಾ ಆ ವ್ಯಕ್ತಿ ಯಾರಾಗಿರಬಹುದು ಅಂತ? No. ಗೊತ್ತಿಲ್ಲ. It is none other than Nicodemus. ಅದು ಮತ್ತಾರು ಅಲ್ಲ, ಆತನು ನಿಕೋದೇಮನು ಅನ್ನುವಂತವನು. Have you ever heard about him? ಈತನ ಕುರಿತಾಗಿ ನೀವೇನಾದ್ರೂ ಕೇಳಲ್ಪಟ್ಟಿದ್ದೀರಾ? So who is he? Who is Nicodemus? ಈ ನಿಕೋದೇಮನು ಅನ್ನುವಂತ ವ್ಯಕ್ತಿ ಯಾರು? So let's turn our Bible to Gospel of John chapter 3 verse 1 to 14. ನಾವೆಲ್ಲರೂ ನಮ್ಮ ಸತ್ಯವೇದ ಗ್ರಂಥವನ್ನ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 14ನೇ ವಚನದ ಪರ್ಯಂತರ ನಮ್ಮ ಸತ್ಯವೇದ ಗ್ರಂಥವನ್ನ ತೆಗೆದು ನಾವು ಓದೋಣ. ಫರಿಸಾಯರಲ್ಲಿ ಯಹೂದ್ಯರ ಹಿರೀಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. Okay, enough. So the first word itself, it tells here, the heading itself, Jesus teaches Nicodemus. ಈ ಮೊದಲ ಇದರ ಆರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಆ ನಿಕೋದೇಮನಿಗೆ ಆತನು ಕೆಲವೊಂದು ವಿಷಯಗಳನ್ನ ತಿಳಿಸಿ ಕಲಿಸಿಕೊಡುವವನಾಗಿದ್ದಾನೆ. So Nicodemus was a Pharisee. ನಿಕೋದೇಮನು ಒಬ್ಬ ಫರಿಸಾಯನಾಗಿದ್ದನು. He was a member of Jewish council. ಯಹೂದ್ಯರ ಹಿರಿಯ ಸಭೆಯ ಒಂದು ವ್ಯಕ್ತಿ, ಅಧಿಕಾರಿಯಾಗಿದ್ದನು. Basically he was a teacher. ಅವನು ಒಬ್ಬ ಬೋಧಿಸುವಂತ ಒಬ್ಬ ಗುರು ಆಗಿದ್ದ, or a leader to one community. ಅಥವಾ ಒಂದು ಪಂಗಡದ ಜನರಿಗೆ ಅವನು ಒಬ್ಬ ಶಿಕ್ಷಕನಾಗಿ, ಒಂದು ಲೀಡರ್ ಆಗಿ, ಮುಖ್ಯಸ್ಥನಾಗಿದ್ದ. So now let me tell you about some things about Pharisee. ಈಗ ಫರಿಸಾಯರ ಕುರಿತಾಗಿ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. So these Pharisees are the people who follow traditions. ಈ ಫರಿಸಾಯರು ಯಾರು ಅಂತಂದ್ರೆ ಈ ಸಂಪ್ರದಾಯವನ್ನ ಆಚರಿಸಿ ಅದನ್ನ ಹಿಂಬಾಲಿಸುವವರು ಫರಿಸಾಯರು. And they follow
follow the rules and regulations of Christianity. ಅವರು ಈ ಕ್ರೈಸ್ತತ್ವದ ಹಳೆಯ ಒಡಂಬಡಿಕೆಯ ಕೆಲವೊಂದು ಕಾರ್ಯಗಳನ್ನ ಅವರು ಹಿಂಬಾಲಿಸುವವರಾಗಿದ್ದರು. They follow our forefathers rules and regulations. ಅವರು ನಮ್ಮ ಪಿತೃಗಳ ಅಂದ್ರೆ ಮೋಶೆ ಆಗಿರಬಹುದು, ಎಲಿಯ ಆಗಿರಬಹುದು, ಹಳೆಯ ಒಡಂಬಡಿಕೆಯ ನಮ್ಮ ಪಿತೃಗಳ ಅವರ ಪುಸ್ತಕಗಳು, ಅವರಿಂದ ಬರೆಯಲ್ಪಟ್ಟಂತಹ ಕೆಲವೊಂದು ನಿಯಮಗಳನ್ನ ಇವರು ಪರಿಪಾಲಿಸುವವರಾಗಿದ್ದರು. So they are Jewish people ಅವರು ಯಹೂದ್ಯರಾಗಿದ್ದರು, who do not follow Christ and who do not believe that Jesus is the Messiah. ಅವರು ಯೇಸು ಕ್ರಿಸ್ತನನ್ನ ಮೆಸ್ಸಯ್ಯ ತಮ್ಮ ರಕ್ಷಕನ ಅಂತೇಳಿ ಅವರ ಅಂಗೀಕಾರ ಮಾಡದೆ ಇರುವಂತ ಒಂದು ಸಂಪ್ರದಾಯವನ್ನ ಆಚರಿಸುವಂತ ಒಂದು ಗುಂಪಿನವರು. Amen. Hallelujah. So it is so shocking, no, for you all to hear this. ನಿಮಗೆ ಇದೆಲ್ಲ ಕೇಳೋದಕ್ಕೆ ಬಹಳ ಆಶ್ಚರ್ಯವಾಗಿರಬಹುದು. So these are the Jewish people. ಇವರು ಯಹೂದ್ಯರಾಗಿದ್ದರು. So some of the characteristics of Pharisees are, ಈ ಪರಿಸಾಯರ ಕೆಲವೊಂದು ಆಚರಣೆ ಗುಣಾತಿಶಯಗಳೇನಂದ್ರೆ, Pharisees seeks honor among people. ಈ ಪರಿಸಾಯರಿಗೆ ಜನರ ಮಧ್ಯ ಎಲ್ಲರೂ ಅವ್ರನ್ನ ಗೌರವಿಸಬೇಕು ಅಂತ ಬಯಸ್ತಾರೆ. So Pharisees bind heavy burdens on people. ಈ ಪರಿಸಾಯರು ಏನ್ ಮಾಡ್ತಾರೆ, ಜನರ ಮೇಲೆ ಅಧಿಕವಾದಂತ ಭಾರವನ್ನ ಹೊರೆಯನ್ನ ಹಾಕುವವರಾಗಿರ್ತಾರೆ. Pharisees do not practice what they preach. ಪರಿಸಾಯರು ತಾವು ನುಡಿಯೋದೊಂದು ನಡೆಯೋದೊಂದು, ಏನ್ ನುಡಿತಾರೋ ಅದ್ರ ಹಾಗೆ ನಡೆಯೋದಿಲ್ಲ. Pharisees seek to catch other people in their words. ಪರಿಸಾಯರು ತಮ್ಮ ಮಾತುಗಳ ಮುಖಾಂತರ ಮತ್ತೊಬ್ಬರನ್ನ ವಂಚಿಸಿ ಅವರನ್ನ ಸೆಳೆದುಕೊಳ್ಳುವಂತಹ ಗುಣವುಳ್ಳವರು. So basically what they do is they think they are very wise and others are low. ಅವರ ಮನಸ್ಥಿತಿ ಹೇಗಂದ್ರೆ, ಪರಿಸಾಯರು ಮಾತ್ರನೇ ಬುದ್ಧಿವಂತರು, ಮಿಕ್ಕಿದವರೆಲ್ಲ ಮುಟ್ಟಾಳರು, ಅವ್ರು ಯಾವುದಕ್ಕೂ ಅರ್ಹರಲ್ಲ ಅನ್ನುವಂತ ಒಂದು ಮನಸ್ಥಿತಿ ಉಳ್ಳವರು ಅವರು. And they think that whatever they do is right and what others do is wrong. ಅವ್ರೇನಂದ್ರೆ ಅವರು ಮಾಡೋದು ಮಾತ್ರ ಸರಿ, ಮತ್ತೊಬ್ಬರು ಮಾಡೋದು ತಪ್ಪು ಅಂತೇಳಿ ಅವರು ಮಾತನಾಡುವಂತವರು. So basically Pharisees are a very different people from a normal Christian believer. ಈ ಕ್ರೈಸ್ತವರಿಗಿಂತ ಈ ಪರಿಸಾಯರು ಬಹಳ ಮೋಸವಾದವರು, ವ್ಯತ್ಯಾಸವಾದವರು, ಸರಿ ಇಲ್ಲದ ಒಂದು ಗುಣಾತಿಶಯಗಳ ಉಳ್ಳವರು ಪರಿಸಾಯರು. So they are only talking Christians, they are not walking Christians. ಅವರು ಬರೀ ಮಾತನಾಡುವಂತ ದೇವರ ಮಕ್ಕಳು, ಅವರು ನಡೆಯುವಂತ ದೇವರ ಮಕ್ಕಳಲ್ಲ. Amen. Hallelujah. So I really appreciate and I thank God that no Pharisees are there in our church. Amen. ನಮ್ಮ ಸಭೆ ಒಳಗೆ ಯಾವುದೇ ಪರಿಸಾಯರ ಗುಣಲಕ್ಷಣ ಉಳ್ಳವರು ಇಲ್ಲದೇ ಇರೋದ್ರಿಂದ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. Amen. Hallelujah. So if there is any of these characters in you also today, let God remove that character from you. ಸ್ವಲ್ಪ ಗಮನಿಸಿ, ಕೇಳಿದ್ರಲ್ಲ ಪರಿಸಾಯರು ಎಂತವರಾಗಿದ್ರು, ಅವ್ರ ಗುಣ ಯಾವುದು ಅಂತ. ಅದರೊಳಗೆ ನಿನ್ನೊಳಗೆ ಯಾವುದಾದ್ರೂ ಇದ್ರಿ ನೀನ್ ಪರಿಸಾಯನಾಗಿದ್ದೀಯ, ಆದುದರಿಂದ ಆ ಗುಣ ನಿನ್ನೊಳಗಿದ್ರೆ ಇವತ್ತು ಅದನ್ನ ದೇವರ ಹತ್ರ ಒಪ್ಪಿಸ್ಬಿಟ್ಟು ನೀನ್ ನಿಜವಾದ ಕ್ರೈಸ್ತವನಾಗಿ ಬದಲಾವಣೆ ಆಗು. Amen. Hallelujah. Because they don't carry Jesus everywhere, they carry the rules and regulations, traditions. ಯಾಕಂದ್ರೆ ಯೇಸುವನ್ನ ಅವರು ಹೊತ್ಕೊಂಡು ಸುವಾರ್ತೆಯನ್ನ ಹೊತ್ತು ಸಾಗುವವರಲ್ಲ, ಸಂಪ್ರದಾಯವನ್ನ ಹೊತ್ತು ಸಾಗುವವರವರು. Following 10 commandments will not lead us to heaven, but following Christ, carrying Jesus will take us to heaven. 10 ಆಜ್ಞೆಗಳನ್ನ ನೀನು ಹಿಂಬಾಲಿಸೋದ್ರಿಂದ, ಫಾಲೋ ಮಾಡೋದ್ರಿಂದ ನೀನು ಪರಲೋಕಕ್ಕೆ ಹೋಗಲ್ಲ. ಯೇಸುವನ್ನ ಹಿಂಬಾಲಿಸೋದ್ರಿಂದ ಮಾತ್ರನೇ ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ. Amen. Hallelujah. Hallelujah. So there are many Pharisees in the Bible. ಸತ್ಯವೇದ ಗ್ರಂಥದಲ್ಲಿ ಅನೇಕ ಪರಿಸಾಯರಿದ್ದಾರೆ. But there are most 3 famous, we can say 4 famous Pharisees in the Bible. ಆದರೆ ಅವುಗಳ ಮಧ್ಯದಲ್ಲಿ ಪ್ರಖ್ಯಾತಿಯಾದಂತ, ಹೆಸರುವಾಸಿಯಾದಂತ 4 ಪರಿಸಾಯರಿದ್ದಾರೆ. So first one is Gamaliel. ಮೊದಲನೇದು ಗಮಾಲಿಯನು. And second one is Nicodemus. ಎರಡನೆಯದು ನಿಕೋಧಮನು. And then third one is Joseph of Arimathea. ಮೂರನೆಯದು ಅಂತ್ಯೋಕ್ಯದಲ್ಲಿ ಇರುವಂತಹ ಯೋಸೇಫನು. And the fourth one is Apostle Paul. 4ನೆಯ ಪರಿಸಾಯನ ಯಾರಾಗಿದ್ರು ಅಂತಂದ್ರೆ ಅಪೊಸ್ತಲನಾದಂತ ಪೌಲನಾಗಿದ್ರು. ಇವರೆಲ್ಲ 4 ಮುಖ್ಯವಾದಂತ ಪರಿಸಾಯ ಗುಂಪಿನಿಂದ ಬಂದವರು. So Paul openly says in Acts chapter 23 verse 6 that he is a Pharisee and he is the son of Pharisee. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ಒಬ್ಬ ಪರಿಸಾಯನು, ನಾನು ಇದರ ರೋಮಾಪುರದಲ್ಲಿ ಎಲ್ಲ ಗೌರವಕ್ಕೂ ಎಲ್ಲ ಹೆಸರಿಗೂ ಎಲ್ಲ ಮರ್ಯಾದೆಗೂ ಯೋಗ್ಯನಾದವನು ಅಂತ ತಾನೇ ಅದನ್ನ ಹೇಳ್ತಾನೆ. And he
was taught by Gamaliel himself. ಅವನು ಯಾರ ಹತ್ರ ಕಲ್ತವನಂದ್ರೆ ಆ ಪ್ರಾಂತ್ಯದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಬ್ಬ ಗುರು ಇದ್ದ. ಈ ಕಾಲದಲ್ಲಿ ಬಿಷಪ್ ಅಂತ ಹೇಳಬಹುದು. ಆ ತರ ಒಂದು ಗುರು, ಅವನ ಹೆಸರು ಗಮಾಲಿಯನು. ಅವನ ಪಕ್ಕದಲ್ಲೇ ಇದ್ದು ವಿದ್ಯೆಯನ್ನ, ಶಾಸ್ತ್ರವನ್ನ ಕಲ್ತವನು ಅಪೊಸ್ತಲನಾದ ಪೌಲನು. Amen. Hallelujah. So that we see in Acts chapter 22 verse 3. ಅದನ್ನ ಅಪೊಸ್ತಲರ ಕೃತ್ಯಗಳು 22:3 ನಾವು ಅದನ್ನ ನೋಡಬಹುದು. So today we are not going to see about Paul as my message is about Nicodemus. ಇವತ್ತು ನಾನು ಅಪೊಸ್ತಲನ ಪೌಲನ ಕುರಿತಾಗಿ ಮಾತನಾಡಲ್ಲ. ನನ್ನ ಮುಖ್ಯವಾದಂತ ಕೇಂದ್ರ ಬಿಂದು ಸಂದೇಶದ ಕಾರ್ಯ ವಿಷಯ ಯಾರ ಕುರಿತಾಗ ಅಂದ್ರೆ ಪರಿಸಾಯನಾದಂತ ನಿಕೋದೇಮನ ಕುರಿತಾಗಿ. So how was Nicodemus before and how he changed? ನಿಕೋದೇಮನು ಮೊದಲು ಹೇಗಿದ್ದ, ಅವನ ಜೀವಿತ ಸುವಾರ್ತೆಯ ನಂತರ ಹೇಗೆ ಬದಲಾವಣೆ ಆಗ್ತು ಅಂತ ನಾವು ನೋಡೋಣ. So I could like to tell you that only 3 times in the Gospel of John Nicodemus name appears. ಸತ್ಯವೇದ ಗ್ರಂಥದ ಯೋಹಾನನ ಸುವಾರ್ತೆಯಲ್ಲಿ 3 ಸಾರಿ ಈ ನಿಕೋದೇಮನ ಕುರಿತಾಗಿ ಬರೆಯಲ್ಪಟ್ಟಿದೆ. And nowhere in the Old Testament or New Testament it tells about Nicodemus. Only in Gospel of John, and that too only 3 times. ಅದು ಈ ಹಳೆಯ ಒಡಂಬಡಿಕೆಯಲ್ಲೂ ಯೋಹಾನ್ ಸುವಾರ್ತೆ, ಹೊಸ ಒಡಂಬಡಿಕೆ ಬಿಟ್ರೆ ಮಿಕ್ಕಿ ಎಲ್ಲೂ ಸಹ ನಿಕೋದೇಮನ ಕುರಿತಾಗಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. So the first time we see in John chapter 3 1 to 14. ಮೊದಲನೆಯ ಸಾರಿ ನಿಕೋದೇಮನನ್ನ ಯೋಹಾನ್ ಸುವಾರ್ತೆ 3:1-14 ತನಕ ಒಂದು ಕಾರ್ಯ ನಡೆಯೋದನ್ನು ನೋಡ್ತೇವೆ. And second time in John chapter 7 50 to 51. ಎರಡನೇ ಸಾರಿ ಯೋಹಾನ್ ಸುವಾರ್ತೆ 7:51-52 ತನಕ. And third time in John chapter 19 verse 38 to 40. ಮೂರನೇ ಸಾರಿ ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ ಅದರಲ್ಲಿ 38-40 ತನಕ ಈ ನಿಕೋದೇಮನ ಕುರಿತಾದಂತದ ಸತ್ಯವೇದ ಗ್ರಂಥ ಬರೆಯಲ್ಪಟ್ಟಿದೆ. So it's so amazing that this John brings about this person Nicodemus. ಯೋಹಾನನು ಈ ಸೆಲ್ಲಮ್ಮ ಒಂದು ಆಮೇಲೆ ಯೋಹಾನನು ಈ ನಿಕೋದೇಮನ ಕುರಿತಾಗಿ ಬರಿತಾ ಇರೋದು ಬಹಳ ನಮ್ಮ ಗಮನವನ್ನ ಸೆಳೆಯುವಂತದಾಗಿದೆ. Amen. Hallelujah. Hallelujah. So let's read John chapter 3 verse from 3 onwards. 3ನೇ ವಚನದಿಂದ ನಾವು ಓದಲಿಕ್ಕೆ ಕೇಳೋಣ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. verse 2 ma. 2ನೇ ವಚನದಿಂದ. ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. Amen. Hallelujah. Hallelujah. So the first word itself, the verse starts after dark one evening. After dark night, that means night. ಈ ವಾಕ್ಯದ ಭಾಗ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಒಂದು ರಾತ್ರಿ ಕಳೆದ ಮೇಲೆ, ಕತ್ತಲು ಆದ ನಂತರ ಬೆಳಗಿನ ಜಾವ ಯೇಸು ಈತನೊಟ್ಟಿಗೆ ಮಾತನಾಡುತ್ತಿದ್ದಾನೆ. So Nicodemus comes to meet God saying rabbi. Rabbi means teacher in the night. ನಿಕೋದೇಮನು ಆ ಸಂಜೆಯ ವೇಳೆ ಮುಗಿದ ಮೇಲೆ, ರಾತ್ರಿ ಕತ್ತಲಾದ ಮೇಲೆ ಯೇಸುವಿನ ಬಳಿಗೆ ಬಂದು ರಬಿ ಅಂತೇಳಿ ಕರೀತಿದ್ದಾನೆ. ರಬಿ ಅಂತಂದ್ರೆ ಗುರುವೇ, ಇವನೇ ಒಬ್ಬ ಗುರು. ಆದ್ರೆ ಯೇಸು ಬಳಿಗೆ ಬಂದು ಗುರುವೇ ಅಂತೇಳಿ ಕತ್ತಲಾದ ಮೇಲೆ ಅವನು ಯೇಸು ಬಳಿಗೆ ಬರ್ತಾ ಇದ್ದಾನೆ. So one, he comes in the night, and the second one is he knows about God, everything about his signs and wonders and his God's power. ಈತನು ಕತ್ತಲಾದ ಮೇಲೆ ಯಾಕೆ ಬಂದ? ಇವನೋ ಒಬ್ಬ ಗುರು, ಇವನನ್ನು ಯಾರು ನೋಡಬಾರ್ದು. ಇವನು ಕತ್ತಲಾದ ಮೇಲೆ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಈತನಿಗೆ ದೈವರ ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ದೇವರಿಂದ ಮಾತ್ರನೇ ಅದ್ಭುತ ನಡೆಯೋದು ಅನ್ನೋದು ಈ ನಿಕೋದೇಮನಿಗೆ ಚೆನ್ನಾಗಿ ತಿಳಿದಂತದ್ದಾಗಿತ್ತು. Amen. Hallelujah. Hallelujah. The reason is why he came in the night is because he was fearing about his community, about this Jewish people. ಯಾಕೆ ಇವನು ರಾತ್ರಿ ಬಂದ ಅಂದ್ರೆ, ಅಲ್ಲಿದ್ದಂತ ಯಹೂದ್ಯರಿಗೆ ಇವನು ಭಯಪಟ್ಟ. ಜೊತೆ ಕೆಲಸ ಮಾಡೋರು ಇವನನ್ನೇನಾದ್ರೂ ತಳ್ಳಿಬಿಡ್ತಾರ ಅಂತೇಳಿ ಭಯದಲ್ಲಿ ಕತ್ತಲೆಯಲ್ಲಿ ಯೇಸು ಬಳಿಗೆ ಬರ್ತಾ ಇದ್ದಾನೆ. Because he himself is a teacher and he himself is a leader of a Jewish community and he is coming to meet Jesus. ಈಗ ಇವನೇ ಒಬ್ಬ ಯಹೂದ್ಯರಿಗೆ ಒಂದು ಗುರುವಾಗಿದ್ದು ಇವನು ಯೇಸುವಿನ ಬಳಿಗೆ ಬಂದು ನನ್ನ ಗುರುವೇ ಅಂತೇಳಿ ಇವನು ಕರೀಬವನಾಗಿದ್ದಾನೆ. So this indicates though he was a Jewish, though he was a Pharisee, he was a secret follower of Jesus. ಇದು ಏನನ್ನು ಗುರುತುಪಡಿಸುತ್ತೆ ಅಂದ್ರೆ, ಅವನು ಪರಿಸಾಯನಾಗಿರಬಹುದು, ಯಹೂದ್ಯರ ಅಧಿಕಾರಿ ಆಗಿರಬಹುದು, ಆದರೂ ಸಹ
ಇವನು ಯೇಸುವನ್ನ ರಹಸ್ಯವಾಗಿ ಹಿಂಬಾಲಿಸುವಂತ ಒಂದು ಶಿಷ್ಯನಾಗಿದ್ದನು ಅಂತ ಹೇಳಿ ಬೈಬಲ್ ಹೇಳುತ್ತೆ. Amen. Hallelujah. With much fear for the people of his community, even though with those fear he was following Christ. ಅದು ಎಷ್ಟೇ ವಿರೋಧತ್ವ ಇದ್ರು, ಭಯ ಇದ್ರು ಅವನೊಳಗೆ ಅವನು ಯೇಸುವನ್ನ ಹಿಂಬಾಲಿಸುವವನಾಗಿದ್ದ. Amen. Hallelujah. So let's now read verse number 3. 3ನೇ ವಚನ ಓದಲು ಕೇಳೋಣ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. Amen. Hallelujah. So I tell you the truth, unless you are born again, you cannot see the kingdom of God. ನೀವು ಯೇಸುವಿನ ರಕ್ತದಿಂದಲೂ ಆತ್ಮದಿಂದಲೂ ನೀರಿನಿಂದಲೂ ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ದೇವರ ರಾಜ್ಯವನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಯೇಸು ಹೇಳಿದನು. God does not know that he is a teacher and he is a follower of him? ಯೇಸುಗೆ ಗೊತ್ತಿಲ್ವಾ ಇವನು ಗುರು, ಇವನು ಒಂದು ಮತವನ್ನ ಸಂಪ್ರದಾಯವನ್ನ ಬೋಧಿಸುವವನು, ಇವನಿಗೆ ಸತ್ಯ ಗೊತ್ತಿದೆ ಅಂತ ಯೇಸು ಗೊತ್ತಿರಲಿಲ್ವಾ? ಗೊತ್ತಿತ್ತು. But why God is telling this statement that I tell you the truth, unless you are born again you cannot see the kingdom of God? ಯೇಸು ಯಾತಕ್ಕಾಗಿ ಇವನನ್ನ ನೋಡಿ ನೀನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ನೀನು ಬಾಧ್ಯರಾಗೋದಿಲ್ಲ, ರಾಜ್ಯವನ್ನು ಕಾಣೋದಿಲ್ಲ ಅಂತ ಹೇಳಿದನು. Because God wants to explain him and tell him that you no need to fear to come to me. ಯೇಸು ನೀನು ನನ್ನ ಬಳಿಗೆ ಬರ್ಲಿಕ್ಕೆ ಭಯ ಬೇಡ ನಿನಗೆ ಅಂತೇಳಿ ಯೇಸು If ಹೇಳ್ತಿದ್ದಾನೆ. you know the gospel, stand strongly and preach the gospel boldly. ಯೇಸು ಹೇಳ್ತಿದ್ದಾನೆ, ನಿನಗೆ ನೀನು ಸತ್ಯವನ್ನ ಬೋಧಿಸುವವನು ಸತ್ಯ, ಆದರೆ ಆ ಸತ್ಯದೊಳಗೆ ಸುವಾರ್ತೆ ಇಲ್ಲ. ಆ ಸುವಾರ್ತೆ ಏನು ಅಂತಂದ್ರೆ ನೀನು ಹೊಸದಾಗಿ ನೀನು ಹುಟ್ಟಬೇಕು, ಹೊಸದಾಗಿ ಹುಟ್ಟಿದ್ರೇನೆ ಪರಲೋಕಕ್ಕೆ ನೀನು ಬಾಧ್ಯ ಅನ್ನುವಂಥ ಸುವಾರ್ತೆಯನ್ನ ಯೇಸು ಅವನಿಗೆ ಸಾರ್ತಾ ಇದ್ದಾನೆ. Amen. Hallelujah. Man can only see outward appearance, but God sees your inward appearance, and everything that is running in your mind, God knows each and everything. ಮನುಷ್ಯ ಹೊರಗಡೆ ನೋಡ್ತಾನೆ, ಆದ್ರೆ ದೇವರು ಅಂತರಿಂದ್ರಿಯವನ್ನ ಪರೀಕ್ಷಿಸಿ ನೋಡುವವನಾಗಿದ್ದಾನೆ. Amen. Hallelujah. See, though this Nicodemus was a follower of Jesus, he doesn't want to leave his ego and ask about God. He had always had a doubt in his mind. ಈ ನಿಕೋದೇಮನು ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಒಟ್ಟಿಗಿದ್ದನು. Amen. So just think like why God has to say this statement to him. ಸ್ವಲ್ಪ ಯೋಚನೆ ಮಾಡೋಣ, ಯೇಸು ಯಾತಕ್ಕಾಗಿ ನೀನು ಹೊಸದಾಗಿ ಹುಟ್ಟಬೇಕಂತೇಳಿ ಇದನ್ನ ಯೇಸು ಹೇಳಿದನು. Because in the Bible it's never stated that Nicodemus have sinned. ನಿಕೋದೇಮನು ಪಾಪ ಮಾಡ್ದ ಅಂತ ಬೈಬಲ್ ಹೇಳಲ್ಲ. He has not commit any murder or any adultery. ಅವನು ಕೊಲೆ ಮಾಡ್ದ, ವ್ಯಭಿಚಾರ ಮಾಡ್ದ ಅಂತೇಳಿ ಬೈಬಲ್ ಹೇಳುತ್ತಿಲ್ಲ. He has not cheated or not misbehaved with anyone. ಅವನು ಯಾರ ಜೊತೆನೂ ತಪ್ಪಾಗಿ ಯಾರನ್ನು ನೋವು ಕೊಡ್ಲಿಲ್ಲ. But only one thing he did is he doubted the power of God. ಒಂದೇ ಒಂದು ಅವನಿಗೆ ಸಂಶಯ ಇತ್ತು ಅಂತಂದ್ರೆ ಆ ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಹೇಗೆ ನಡೆಯುತ್ತಾ ಇದೆ, ಇದು ಸುಳ್ಳ ನಿಜನ ಅನ್ನುವಂಥ ಸಂಶಯ ಅವನೊಳಗಿತ್ತು. Amen. Hallelujah. So first one he doubted. ಮೊದಲು ಅವನಿಗೊಂದು ಸಂಶಯ ಇತ್ತು. Second what he does is he argues with God. ಎರಡನೇದಾಗಿ ಯೇಸುವಿನ ಜೊತೆಗೆ ಒಂದು ವಾಗ್ವಾದ ಮಾಡ್ತಾ ಇದ್ದಾನೆ. So let's read John chapter 3 verse 4. 4ನೇ ವಚನ ನಾವು ಓದಲಿಕ್ಕೆ ಕೇಳೋಣ. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾಗಿದ್ದೆ ಎಂದು ಕೇಳಿದನು. Amen. Hallelujah. I think even my children will not ask this question. ಯಾಕಂದ್ರೆ ನಮ್ಮ ಮಕ್ಕಳು ಈ ಪ್ರಶ್ನೆಯನ್ನು ಕೇಳಲ್ಲ. Because they know once they are born they cannot go into a mother's home again. ಮಕ್ಕಳಿಗೂ ಚೆನ್ನಾಗಿ ಗೊತ್ತು, ಒಂದು ಸರಿ ತಾಯಿ ಗರ್ಭದಿಂದ ಹೊರಗಡೆ ಬಂದ್ರೆ ಪುನಃ ತಾಯಿ ಗರ್ಭದೊಳಗೆ ಹೋಗ್ಲಿಕ್ಕೆ ಆಗಲ್ಲ. Amen. Hallelujah. And this man is a well educated man and he know all the rules and all the regulations. Still he is asking God in a sarcastic way. ಇವನು ಎಲ್ಲ ತಿಳಿದದ್ದಾಗಿದ್ರು ಇವನೊಳಗೊಂದು ಪ್ರಶ್ನೆ, ಹೊಸದಾಗಿ ಹುಟ್ಟೋದಂದ್ರೆ ಹೇಗೆ? ತಾಯಿ ಗರ್ಭದಿಂದ ಹೋಗ ತಿರ್ಗಾ ಬರಬೇಕಾ? ಯೇಸು ನೋಡಿದ್ರೆ ನಾನು ಮುದುಕ, ಹೊಸದಾಗಿ ಹುಟ್ಟು ಅಂತೇಳಿ ಹೇಳ್ತಿದ್ದಾನೆ, ಹೇಗೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾನೆ. So today many believers have these stupid questions in their mind rather than believing on God. ಕೆಲವು ಸಾರಿ ಜನರು ಹೇಗಿರ್ತಾರಂದ್ರೆ ಯಾವುದಾದ್ರೂ ಒಂದು ಪ್ರಸಂಗ ಮಾಡಿ ಯಾವುದಾದ್ರೂ ಒಂದು ಸುವಾರ್ತೆ ಸಾರಿದ್ರೆ ಆ ಸುವಾರ್ತೆ ನಂಬೋದು ಬಿಟ್ಬಿಟ್ಟು ಇದೇ ಹೆಂಗ್ ಸಾಧ್ಯ, ಅದೇ ಹೆಂಗ್ ಸಾಧ್ಯ, ಇದೇ ಹೇಗೆ ನಡೀತೆ, ಅದೇ ಹೇಗೆ ನಡೀತೆ ಅಂತ 100 ಪ್ರಶ್ನೆ ಕೇಳ್ತಿರ್ತಾರೆ. Amen. Hallelujah.
certain things in the Bible we can only believe. That is all mysterious. We cannot explain. ಕೆಲವೊಂದು ರಹಸ್ಯ ಸತ್ಯವೇದದಲ್ಲಿ ನೀನು ವಾದ ಮಾಡ್ಲಿಕ್ಕಲ್ಲ, ಆ ವಾಕ್ಯವನ್ನ ನಂಬಬೇಕು. ಅದು ಇನ್ನೂ ರಹಸ್ಯ, ಅನೇಕರಿಗೆ ತಿಳಿದಂತ ರಹಸ್ಯಗಳು ಸತ್ಯವೇದದಲ್ಲಿದ್ದಾವೆ. Amen. Hallelujah. Because if we know all the truth like Jesus, we himself will become of Jesus. ನಮಗೇನಾದ್ರೂ ಎಲ್ಲ ರಹಸ್ಯ ಗೊತ್ತಾಗ್ಬಿಟ್ರೆ ನಾವು ದೇವರ ಕೂತು ಬಿಡ್ತೀವಿ. ಅದಕ್ಕೆ ಕೆಲವೊಂದು ರಹಸ್ಯಗಳು ಹೊರಗಡೆ ಯಾರಿಗೂ ಪ್ರಕಟ ಆಗದೆ ದೇವರಾತ್ಮನಿಗೆ ಮಾತ್ರ ಅದು ಪ್ರಕಟ ಮಾಡುವಂತದ್ದಾಗಿದೆ. Amen. Hallelujah. So some Christians, they harden their hearts. They don't let go certain things. ಕೆಲವೊಂದು ವಿಶ್ವಾಸಿಗಳು, ಕ್ರೈಸ್ತವರು ಕೆಲವೊಂದು ಸತ್ಯಗಳನ್ನು ಅವ್ರಿಗೆ ಹೇಳಿದ್ರೆ ಅವರ ಇಲ್ಲ ವಾಗ್ವಾದ ಮಾಡ್ತಾರೆ, ಇಲ್ಲ ಹೀಗೇನೆ ಅಂತ ನಂಬಂಗಿಲ್ಲ ಅದನ್ನ. Amen. Hallelujah. So let's not be like Nicodemus. Amen. ನಿಕೋದೇಮನ ಹಾಗೆ ವಾಗ್ವಾದ ಮಾಡೋಕ್ಕಿಂತ ಯೇಸುವನ್ನ ನಾವು ನಂಬುವವರಾಗಿರೋಣ. Amen. Hallelujah. So now let's read verse number 5. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. Amen. Hallelujah. So again God stands on his word. He tells no one can enter the kingdom of God without being born again of water and the spirit. ಇವನ ಪ್ರಶ್ನೆ ಹೇಗಾಯ್ತು ಅಂತಂದ್ರೆ, ಮೊದಲು ಯೇಸು ಹೇಳಿದ್ರು ಒಬ್ಬನು ಹೊಸದಾಗಿ ಹುಟ್ಟಬೇಕು. ನೀರು ಹೇಳಲಿಲ್ಲ, ಆತ್ಮನು ಹೇಳಲಿಲ್ಲ. ಇವನಿಗೆ ಅರ್ಥ ಆಗ್ಲಿಲ್ಲ. ಇವನು ಪುನಃ ಬಂದು ಕೇಳ್ತಾನೆ, ನಾನು ಹೊಸದಾಗಿ ಹೇಗೆ ಹುಟ್ಟಬೇಕು ಅಂತ. ಅದಕ್ಕೆ ಯೇಸು ಹೇಳ್ತಾನೆ, ಹೊಸದಾಗಿ ಹುಟ್ಟೋದು ಅಂತಂದ್ರೆ ಒಬ್ಬನು ನೀರು ದೀಕ್ಷಾಸ್ಥಾನದಿಂದ ತನ್ನ ಹಳೆಯ ಜೀವಿತಕ್ಕೆ ಸತ್ತು ಹೊಸದಾಗಿ ಹುಟ್ಟಬೇಕು. ಎರಡನೆಯದಾಗಿ ಅಲ್ಲಿಗೆ ನಿಲ್ಲದೆ ದೇವರ ಆತ್ಮದಿಂದಲೂ ಅವನು ಹೊಸದಾಗಿ ಹುಟ್ಟಬೇಕು. ಆವಾಗ ಮಾತ್ರನೇ ಅವನು ಪರಲೋಕ ರಾಜ್ಯಕ್ಕೆ ಸೇರೋದು. Amen. Hallelujah. So your water indicates that you yourself taking a step to accept God and you are coming into the kingdom of ಈಗ God. ಗಮನಿಸಿರಿ, ದೀಕ್ಷಾಸ್ಥಾನ ಅನ್ನುವಂಥದ್ದು ಮತ ಬದಲಾಯಿಸೋದು, ಹೆಸರು ಬದಲಾವಣೆ ಮಾಡೋದು ಅಲ್ಲ. ದೀಕ್ಷಾಸ್ಥಾನ ಅನ್ನಂತಂದ್ರೆ ನಾನು ನನ್ನ ಹಳೆಯ ಜೀವಿಕಕ್ಕೆ ಸತ್ತಿದ್ದೇನೆ, ನನ್ನ ಪಾಪಕ್ಕೆ, ನನ್ನ ದ್ರೋಹಕ್ಕೆ, ಕಳ್ಳತನಕ್ಕೆ, ನನ್ನ ಅನ್ಯಾಯಕ್ಕೆ, ನನ್ನ ಶಾಪಕ್ಕೆ ನಾನು ಸತ್ತಿದ್ದೇನೆ. ಈ ನೀರಿನಿಂದ ಮುಳುಗೋದ್ರ ಮುಖಾಂತರವಾಗಿ ನಾನು ಎಲ್ಲವನ್ನ ಮರೆತು ಸತ್ತು, ಯೇಸು ಹೇಗೆ ಸತ್ತು ಪುನಃ ಜೀವಂತವಾಗಿ ಎದ್ದನೋ ಹಾಗೆ ನೀರಿನೊಳಗೆ ಮುಳುಗಿ ನಾನು ಹೊಸ ಸೃಷ್ಟಿಯಾಗಿ ಹೊಸದಾಗಿ ಹೇಳ್ತೀನಿ ಅನ್ನೋದೇ ದೀಕ್ಷಾಸ್ಥಾನ, ನೀರಿನಿಂದ ಹುಟ್ಟುವಂಥದ್ದು. Amen. Hallelujah. Hallelujah. So water, you all know water is meant for cleaning. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ನೀರು ಯಾಕೆ ಸ್ನಾನ ಮಾಡ್ತೀವಿ, ಮುಖ ತೊಳಿತೀವಿ ಅಂದ್ರೆ ನಮ್ಮನ್ನು ಶುದ್ಧಪಡಿಸುವಂತದ್ದಾಗಿರ್ತದೆ. So water indicates our old sinful nature. It cleanses us. ನೀರಿನಲ್ಲಿ ಮುಳುಗೋದೇನಂದ್ರೆ ನಮ್ಮ ಪಾಪವನ್ನ, ನಮ್ಮ ಜನ್ಮ ಪಾಪ, ಕರ್ಮ ಪಾಪ ಇವೆಲ್ಲ ಶುದ್ಧ ಆಗೋದಕ್ಕಾಗಿ ನೀರೊಳಗೆ ಮುಳುಗ್ತೀವಿ. So and next the main thing is the spirit. ಮುಖ್ಯವಾಗಿ ನೀರಿನಲ್ಲಿ ಹುಟ್ಟುಬಿಟ್ಟು ದೀಕ್ಷಾಸ್ಥಾನ ಮಾಡಿಸ್ಬಿಟ್ಟು ನಾನು ದೊಡ್ಡ ಕ್ರೈಸ್ತವನು, ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ಕೊಂಡ್ಬೇಡ. ಮುಖ್ಯವಾದದ್ದು ನೀನು ಪವಿತ್ರ ಆತ್ಮನಿಂದ ಹುಟ್ಟುವಂಥದ್ದು. Amen. Hallelujah. So it is not important only to take a water baptism. We have also should be baptized by the Holy Spirit. That we see in Matthew 3:11 and Matthew 3:16. ಮತ್ತಾಯ 3:11 3:16 ಯೇಸು ಬರುವುದಕ್ಕಿಂತ ಮುಂಚಿತವಾಗಿ ಯೋಹಾನನ್ ಹೇಳ್ತಾನೆ, ಯೋಹಾನ ಕೆಲವರಿಗೆ ದೀಕ್ಷಾಸ್ಥಾನ ಮಾಡಿಸ್ತಾ ಇರ್ತಾನೆ. ಆಗ ಅವನು ಹೇಳ್ತಾನೆ, ನಾನು ನಿಮ್ಮನ್ನ ನೀರಿನಿಂದ ದೀಕ್ಷಾಸ್ಥಾನ ಮಾಡಿಸ್ತಾ ಇದ್ದೀನಿ, ನನ್ನ ಹಿಂದೆ ಒಬ್ಬ ಬರ್ತಾನೆ, ಅವನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ನಿಮ್ಮನ್ನ ದೀಕ್ಷಾಸ್ಥಾನ ಮಾಡಿಸ್ತಾನೆ. ಹಾಗಾಗಿ ಬೇರೆ ನೀರಿನಿಂದ ದೀಕ್ಷಾಸ್ಥಾನ ಮಾಡಿಸಿದ್ರೆ, ದೀಕ್ಷಾಸ್ಥಾನ ಮಾಡಿಸ್ಕೊಂಡ ತಕ್ಷಣ ನೀವು ಯಾರು ಪರಲೋಕಕ್ಕೆ ಹೋಗಲ್ಲ. ಇನ್ನೊಂದು ಭಾಗ ಇದೆ, ನೀರು ಎಷ್ಟು ಮುಖ್ಯನೋ ಆತ್ಮದಿಂದಲೂ ನಾವು ಹುಟ್ಟಬೇಕು. Amen. Hallelujah. So God only wants from us to believe his kingdom. Amen. ದೇವರು ಅದು ಹೇಗೆ ಹುಟ್ಟೋದು, ಅದು ಯಾಕೆ ಮಾಡಿಸೋದು ಅಂತ ಪ್ರಶ್ನೆ ಕೇಳೋದಲ್ಲ, ಅದನ್ನ ನೀನು ನಂಬು, ದೀಕ್ಷಾಸ್ಥಾನ ಮಾಡಿಸ್ಕೋ. So now today you can strongly tell that I truly believe in God. ಇವತ್ತು ನೀವು ದೃಢವಾಗಿ ಹೇಳ್ಬೋದು, ನಾನು ನಿಜವಾಗ್ಲೂ ದೇವ್ರನ್ನ ನಂಬ್ತೀನಿ ಅನ್ನೋರು ನಾವೇನು ಹೇಳ್ರಿ. I truly love God. ನಾನು ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತೀನಿ ಅನ್ನೋರು ನಾವೇನು I ಹೇಳ್ರಿ. truly give myself to God. ನಿಜವಾಗ್ಲೂ ದೇವರಿಗೆ ನನ್ನನ್ನು ಸಮರ್ಪಿಸ್ಕೊಡ್ತೀನಿ ಅನ್ನೋರು ನಾವೇನು ಹೇಳ್ರಿ. I truly believe he is the one and true living God. ನಾನು ನಿಜವಾಗ್ಲೂ ಯೇಸು ಮಾತ್ರನೇ ನಿಜವಾದ ದೇವರು, ಅವನನ್ನೇ ನಂಬ್ತೀನಿ ಅನ್ನೋರು ನಾವೇನು ಹೇಳ್ರಿ. Amen. Hallelujah. So
when you believe and you declare and decree all these statements, you are ready to take water ನೀನು ಯಾವಾಗ baptism. ಯೇಸುವನ್ನ ನಂಬಿ ನಿನ್ನ ಬಾಯಿಂದ ಅರಿಕೆ ಮಾಡಿ ಪಾಪಕ್ಕೆ ಸೆತ್ತು ನೀತಿಗೆ ಜೀವಿಸಿ ದೀಕ್ಷಾ ಸ್ನಾನ ಮಾಡಿಸಿ ಪವಿತ್ರಾತ್ಮ ವರನು ಹೊಂದ್ಕೊಳ್ತೀಯೋ ಪರಲೋಕ ರಾಜ್ಯಕ್ಕೆ ನೀನು ಬಾಧ್ಯರಾಗ್ತೀಯ. Amen. Hallelujah. You are all born again of a new spirit from the Lord. ನೀವೆಲ್ಲರೂ ಹೊಸ ಆತ್ಮದಿಂದ ಹೊಸ ನೀರಿನಿಂದ ಹೊಸ ಸೃಷ್ಟಿಯಾಗಿ ನೀವೆಲ್ಲರೂ ಯೇಸುವಿನ ರಕ್ತದ ಮೂಲಕವಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೀರಾ. So today, without any doubt, like Nicodemus, just blindly we can believe that Jesus is the true and living God. ಯಾವ ಸಂಶಯನೂ ಇಲ್ಲದೆ ನನ್ನ ದೇವರು ನನ್ನ ರಕ್ಷಕ ಯೇಸು ಅನ್ನೋದನ್ನ ನೀವು ಮನಪೂರ್ವಕವಾಗಿ ನಂಬಬೇಕು. Amen. Hallelujah. Hallelujah. So now let's see verse number 6. 6ನೇ ವಚನವನ್ನ ನಾವು ಓದಲಿಕ್ಕೆ ಕೇಳೋಣ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. Amen. Hallelujah. So human can only produce human life, but Holy Spirit gives birth to spiritual life. ಆ ಲೌಕಿಕವಾಗಿ ನಾವು ಹುಟ್ಟಿರೋದು ಈ ಲೋಕದಲ್ಲಿ ಜೀವಿಸೋಕೆ, ಆತ್ಮೀಕವಾಗಿ ನಾವು ಹುಟ್ಟಿದ್ರೇನೆ ನಾವು ಪರಲೋಕ ರಾಜ್ಯಕ್ಕೆ ಸಂಸ್ಥಾಪಿಸೋದು. If you're in human life, if the Holy Spirit, if the spirit of life is not within you, you are like a living dead body. ನೀವೇನಾದ್ರೂ ಬೇರೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀನಿ, ನಾನು ಕ್ರೈಸ್ತವನಂತ ಹೇಳ್ಬಿಟ್ಟು ನನ್ನೊಳಗೆ ಪವಿತ್ರಾತ್ಮ ಇಲ್ಲ ಅನ್ನಂತಂದ್ರೆ ಯಾವ್ದು ಚಟ್ಟದಲ್ಲಿ ಮಲಗಿರೋ ಜೀವ ಎಣ ಇದ್ದಂಗೆ ನೀವೆಲ್ಲ ಅಷ್ಟೇ. ಜೀವ ಒಂದು ಐತೆ ಆದ್ರೆ ಡೆಡ್ ಬಾಡಿ ಅಂತ. Amen. Hallelujah. But we can see in Ezekiel chapter 37 1 to 14. ನಿಮ್ಮೆಲ್ಲರಿಗೂ ಗೊತ್ತು ಎಜೆಕಿಯನ ಪ್ರವಾದನೆ ಗ್ರಂಥ 37 1ರಿಂದ 14ರಲ್ಲಿ God bringing life to human dry bones. ಒಣಗಿ ಹೋಗಿದ್ದಂತ ಎಲುಬುಗಳ ಬಳಿಯಲ್ಲಿ ಎಜೆಕಿಯಲನ್ನ ಕರ್ಕೊಂಡೋಗಿ ಎಲುಬುಗಳಿಗೆ ಜೀವ ಕೊಟ್ಟನು ಅಂತ ನೋಡ್ತೇವೆ. How was this possible? ಇದೆಲ್ಲ ಹೇಗೆ ಸಾಧ್ಯ? Only by the power of the Holy ಯೇಸು Spirit. ಪರಿಶುದ್ಧ ಆತ್ಮನ ಶಕ್ತಿಯಿಂದ ಮಾತ್ರನೇ ಸಾಧ್ಯ. Amen. Hallelujah. So without you cannot be just like humans. You have to have this spiritual life. You have to have Holy Spirit in your life. ಕ್ರೈಸ್ತವರು ಬರೀ ಲೌಕಿಕವಾಗಿ ಜೀವಿಸೋದಲ್ಲ, ಕ್ರೈಸ್ತವರಿಗೆ ಇನ್ನೊಂದು ಜೀವನ ಇದೆ, ಆತ್ಮೀಕ ಜೀವನ, ಸ್ಪಿರಿಚುವಲ್ ಲೈಫ್. ಆ ಆತ್ಮೀಕ ಜೀವಿತ ನಿಮ್ಮ ಪ್ರತಿಯೊಬ್ಬರಿಗೆ ಇರಬೇಕು. Amen. Hallelujah. There will be trials and tribulations. There will be war from your normal human life to the spiritual life. ಯಾವಾಗಲೂ ಈ ಆತ್ಮಕ್ಕೂ ಈ ಶರೀರಕ್ಕೂ ಈ ಲೌಕಿಕ ಮಂಡಳಕ್ಕೂ ಅಲೌಕಿಕ ಮಂಡಳಕ್ಕೂ ದೇವರಾತ್ಮನಿಗೂ ಈ ದುರಾತ್ಮಗಳಿಗೂ ಯಾವಾಗಲೂ ವಿರೋಧತ್ವ ಇರುತ್ತೆ ಅಂತ ಹೇಳಿ ಸತ್ಯವೇದ ಗ್ರಂಥ ಹೇಳುತ್ತೆ. Amen. But you have to overcome. You have to win the battle by the strength of the Holy ಆದರೆ Spirit. ಆ ಶರೀರ ಭಾವದ ಕರ್ಮಗಳನ್ನ ನೀವು ಎದುರಿಸಿ ನಿಲ್ಲಬೇಕಂತಂದ್ರೆ ನಿಮ್ಮೊಳಗೆ ದೇವರ ಆತ್ಮನ ವರಗಳ ಕಾರ್ಯ ಮಾಡಬೇಕು. Amen. Hallelujah. So can humans alone can bring human life? ಬರೀ ಮನುಷ್ಯ ಮಾತ್ರ ಮನುಷ್ಯನಿಗೆ ಜೀವ ಕೊಡ್ಲಿಕ್ಕೆ ಆಗತ್ತಾ? No. ಆಗೋದಿಲ್ಲ. Only the Spirit of God, only God's power can give you ದೇವರ life. ಆತ್ಮ ಮಾತ್ರನೇ ನಮಗೆ ಜೀವವನ್ನ ಕೊಡ್ಲಿಕ್ಕೆ ಸಾಧ್ಯ. Because God's Spirit can do anything and everything. ಯಾಕಂದ್ರೆ ದೇವರ ಆತ್ಮ ಅನ್ನುವಂಥದ್ದು ಏನೂ ಇಲ್ಲದನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಆ ಪರಿಶುದ್ಧ ಆತ್ಮನಿಗೆ ಉಳ್ಳತಾಗಿದೆ. So just believe and have faith that God's Spirit can change everything. ಇವತ್ತು ಒಂದನ್ನ ನಂಬ್ಕೊಳ್ರಿ, ನನ್ನ ಲೌಕಿಕ ಮಂಡಳಗಳಲ್ಲಿ ಏನಾಗ್ಲಿಲ್ವೋ, ನನ್ನ ಬಲದಿಂದ ಏನಾಗ್ಲಿಲ್ವೋ, ನನ್ನ ಪರಾಕ್ರಮದಿಂದ ಏನಾಗ್ಲಿಲ್ವೋ, ದೇವರ ಆತ್ಮದಿಂದ ಅವೆಲ್ಲಗಳು ನನಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಂಬರಿ. This God's Spirit can take you all to the next level. ದೇವರ ಆತ್ಮ, ಪರಿಶುದ್ಧ ಆತ್ಮ ನಿಮ್ಮನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. This God's Spirit can heal you. ಈ ದೇವರ ಆತ್ಮ ನಿನ್ನನ್ನು ಗುಣಪಡಿಸುವಂತದಾಗಿರ್ತದೆ. It can deliver you. ಇದು ನಿನ್ನನ್ನು ಬಿಡಿಸುವಂತದಾಗಿರ್ತದೆ. It can break every bondage in ನಿನ್ನ your life. ಜೀವಿತದಲ್ಲಿರುವಂತ ಯಾವ ಬಂಧನ ಇದ್ರೂ ಆ ಪರಿಶುದ್ಧ ಆತ್ಮನ ಬಲ ಅದನ್ನ ಮುರಿದಾಕುವಂತದಾಗಿರ್ತದೆ. It can take you to the heights where nobody have gone. ನೀನು ನೆನೆಸಿ ನೋಡದಂತಹ ಉನ್ನತ ಪ್ರದೇಶಗಳಿಗೆ, ಉನ್ನತ ಸ್ಥಳಗಳಿಗೆ ಆ ದೇವರ ಆತ್ಮ ನಿನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ. So God's Spirit can change your messed up life. ನೀನು ಯಾವಾಗ ಆತ್ಮದಿಂದಲೂ ನೀನು ಹುಟ್ಟುವವನಾಗಿರ್ತೀಯೋ, ನಿನ್ನ ಅಲ್ಲೋಲ ಕಲ್ಲೋಲ ಆದಂತ ಜೀವಿತವನ್ನ ಸಮವಾಗಿ ದೇವರ ಆತ್ಮನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. Amen. Hallelujah. Hallelujah. So if you measure human life or spiritual life, I will say give more importance
importance to spiritual ಇವತ್ತು life. ಅನೇಕರು ಯಾವುದಕ್ಕೆ ಪ್ರಯಾಸ ಪಡ್ತಾರೆ, ಲೌಕಿಕವಾಗಿ ಏನನ್ನು ತಿನ್ನೋಣ, ಏನನ್ನು ಉಡ್ತೋಣ, ಏನು ಬದುಕೋಣ, ಏನು ತೆಗೆದುಕೊಳ್ಳೋಣ ಅಂತಿದ್ದೀರಾ. ಆಗಲ್ಲ. ನೀನು ಯಾವುದಕ್ಕೆ ಆದ್ಯತೆ ಅಧಿಕ ಕೊಡಬೇಕಂದ್ರೆ ದೇವರ ಆತ್ಮನ ವಿಷಯದಲ್ಲಿ ಆತ್ಮಿಕ ಮಂಡಳಕ್ಕೆ ನೀನು ಅಧಿಕವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು. Amen. Hallelujah. Because whatever we do according to human minds, everything will go wrong. ಯಾಕಂದ್ರೆ ನಾವು ನಮ್ಮ ಮಾಂಸ ಮಂಡಳಗಳಲ್ಲಿ ಲೌಕಿಕವಾಗಿ ಏನನ್ನ ನಡೆಸ್ತೀವೋ ಅದೆಲ್ಲ ಒಂದಿನ ಸೋಲಲ್ಲಿ ಮುಗಿಯುತ್ತೆ. But if you accompany the spiritual life, Holy Spirit with you, in everything you will have success. ಆದರೆ ಎಲ್ಲಾ ವಿಷಯದಲ್ಲಿಯೂ ದೇವರ ಆತ್ಮನೇ ನೀನು ಹತೋಟಿಗೆ ತೆಗೆದುಕೊಂಡು ನಡೆಸು ಅಂತ ಹೇಳಿದ್ರೆ ಸಕಾಲ ವಿಷಯದಲ್ಲಿಯೂ ಜಯದ ಒಳಗೆ ನೀವು ಹೋಗುವವರಾಗ್ತೇವೆ. Amen. Hallelujah. So let's see verse number 7. 7ನೇ ವಚನ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. Amen. Hallelujah. So in this verse from chapter 3 verse 1 to verse 7, we see 3 times God is saying born again, born again, born again of water and spirit. ಈ ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 1ರಿಂದ ಈ 8ನೇ ವಚನದ ಪರ್ಯಂತರ ಯೇಸು ಅಲ್ಲಿ 3 ಸಾರಿ ಹೊಸದಾಗಿ ಹುಟ್ಟಬೇಕು, ಆತ್ಮದಿಂದ ಹುಟ್ಟಬೇಕು, ನೀರಿನಿಂದ ಹುಟ್ಟಬೇಕು, ಆತ್ಮದಿಂದ ಹುಟ್ಟಬೇಕು ಅಂತ ಹೇಳಿ ಮಾತನಾಡ್ತಿದ್ದಾನೆ. So we all know according to Bible number 3 is divine wholeness. ನಮ್ಮೆಲ್ಲರಿಗೂ ಗೊತ್ತು 3 ಸಾರಿ ಬೈಬಲಲ್ಲಿ ಏನಾದ್ರೂ ನಡೆದ್ರೆ ಅದು ಖಚಿತ ಅಂತ, completeness, ಅದು ಪರಿಪೂರ್ಣತೆ ಅಂತ, perfection, ಅದು ಸರಿಯಾದದ್ದು ಅಂತ. Amen. So God wants us and He expects from us to be divine wholeness. ದೇವರು ನಮ್ಮ ಬಳಿಯಲ್ಲಿ ಯಾವಾಗಲೂ ದೈವಿಕವಾಗಿ ದೃಢತೆ ಇರಬೇಕು, complete, ಪರಿಪೂರ್ಣವಾಗಿ ನಾವಿರಬೇಕು, and perfectly to be changed from our old being into new in Christ. ಹಳೆಯ ಜೀವಿತಕ್ಕೆ ನಾವು ಪೂರ್ಣವಾಗಿ ಸತ್ತು ಹೊಸ ಜೀವಿತಕ್ಕೆ ನಾವು ಬಾಳ್ಬೇಕಂತ ಹೇಳಿ ದೇವರು ಬಯಸ್ತಾರೆ. Amen. Hallelujah. So what verse 8 says that He compares the Holy Spirit to the wind. 8ನೇ ವಚನಕ್ಕೆ ಯೇಸು ಪರಿಶುದ್ಧ ಆತ್ಮನನ್ನ ಈ ಗಾಳಿಗೆ ಹೋಲಿಸೋದನ್ನ ನಾವು ನೋಡ್ತಾ ಇದ್ದೇವೆ. Can we say or do you know that where the wind comes from? ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಗಾಳಿ ಎಲ್ಲಿಂದ ಬರ್ತಾ ಇತ್ತು ಅಂತ? And where the wind goes? ಪುನಃ ಗಾಳಿ ಎಲ್ಲಿಗೆ ಹೋಗುತ್ತೆ ಅಂತ? No, isn't it? ನಮಗೆ ಯಾರಿಗೂ ಗೊತ್ತಿಲ್ಲ. Same thing. Wind is compared to the Holy Spirit. ಪರಿಶುದ್ಧ ಆತ್ಮನು ಅದೇ ರೀತಿಯಾಗಿ. Because we don't know from where and how He will come. ಆತನು ಎಲ್ಲಿಂದ ಬರ್ತಾನೆ, ಯಾವಾಗ ಬರ್ತಾನೆ, ಯಾರಿಂದ ಬರ್ತಾನೆ ಅಂತ ಯಾರು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. But we can feel His presence. ಆದರೆ ಆತನ ಸಾನ್ನಿಧ್ಯವನ್ನ ನಾವೆಲ್ಲರೂ ಅನುಭವಿಸಬಹುದು. Amen. Hallelujah. So nobody can explain the process of born again. ಯಾರೂ ಸಹ ಹೊಸದಾಗಿ ಹುಟ್ಟೋದು ಹೇಗೆ ಅಂತೇಳಿ ಬಹಳ ಆಳವಾಗಿ ನಿಮಗೆ ಅದಕ್ಕೆ ವಿಶ್ಲೇಷಣೆ ಕೊಡ್ಲಿಕ್ಕೆ ಆಗಲ್ಲ. But they can experience born again life. ಆದರೆ ಅವರು ತಮ್ಮ ಜೀವಿತದಲ್ಲಿ ಆ ಹೊಸದಾಗಿ ಹುಟ್ಟಿದ ಅನುಭವ, ಆ ಹಳೆಯ ಜೀವಿತಕ್ಕೂ ಹೊಸದಾಗಿ ಹುಟ್ಟಿದ ಜೀವಿತಕ್ಕೂ ಇರುವಂತ ವ್ಯತ್ಯಾಸವನ್ನು ಅನುಭವಿಸಕ್ಕೆ ಸಾಧ್ಯ ಆಗ್ತದೆ. Amen. Hallelujah. So verse number 9, let's read. 9ನೇ ವಚನ. ಅದಕ್ಕೆ ನಿಕೋದೇಮನು ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? Enough ma. So God says that Nicodemus asked God, how it is possible? ನಿಕೋದೇಮನು ಯೇಸುವನ್ನು ನೋಡಿ ಕೇಳ್ತಾನೆ, ಇದು ಹೇಗೆ ಸಾಧ್ಯ ಆಗ್ತದೆ? And God says here that you are a Jewish leader, you are a Jewish teacher, you don't know, you don't understand. ಯೇಸು ಹೇಳ್ತಿದ್ದಾನೆ, ನಿನಗೆ ಎಷ್ಟು ಸರಿ ಹೇಳಬೇಕು, ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ, ನಿನಗೆ ಒಂದ್ಸರಿ ಹೇಳಿದ್ರೆ ನೀನು ಯಹೂದ್ಯರ ಬೋಧಕ, ಇಸ್ರಾಯೇಲ್ ಜನರಿಗೆ ಬೋಧಕನಾಗಿರುವ ನಿನಗೆ ಅರ್ಥ ಆಗ್ತಿಲ್ವಾ, ತಿಳಿತಾ ಇಲ್ವಾ ಅಂದನು. Amen. Hallelujah. So when I read this, I got this verse 1 Corinthians 1:27. ಇದನ್ನು ಓದುವಾಗ 1 ಕೊರಿಂಥಿಯರು 1:27ರಲ್ಲಿ ದೇವರು ಲೋಕದ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕಾಗಿ ಬುದ್ಧಿಹೀನರನ್ನ, ಆ ಲೋಕದ ಕುಲೀನರನ್ನ ನಾಚಿಕೆ ಪಡಿಸೋದಕ್ಕೋಸ್ಕರ ಕುಲಹೀನರನ್ನ, ಗಣನೆಗೆ ಬಾರದವರನ್ನ ದೇವರು ಆರಿಸಿಕೊಂಡಿದ್ದಾನೆ ಅನ್ನುವಂಥ ವಚನ ನನಗೆ ನೆನಪಾಯಿತು. Amen. Hallelujah. So God chose the foolish things of the world to shame the wise. ಈ Amen. ಲೋಕದ
ಬುದ್ಧಿವಂತರು ಯಾರಿದ್ದಾರೆ ಅವ್ರನ್ನ ಕರೆಸಿ ಅವರ ಮುಂದೆ ಯಾರಿಗೂ ಬುದ್ಧಿಹೀನರಾಗಿದ್ದಾರೋ ಅವರನ್ನ ಜ್ಞಾನಿಗಳಾಗಿ ದೇವರು ತೋರಿಸ್ತಾನೆ. This verse is really apt for Nicodemus. ಈ ವಚನ ಈ ನಿಕೋದೇಮನಿಗೆ ಸರಿಯಾಗಿ ಸೂಕ್ತವಾಗ್ತದೆ ನೋಡ್ರಿ. Because sometimes educated people act very worse and even more foolish than the uneducated ಕೆಲವೊಂದು people. ಸಾರಿ ಎಲ್ಲ ಓದಿರೋರು, ಎಲ್ಲ ಇರುವವರು, ಹಣ ಇದೆ ಅನ್ನೋರು, ಹೆಸರಿದೆ ಅನ್ನೋರು ಒಂದು ಸಾಮಾನ್ಯ ವ್ಯಕ್ತಿಗಿಂತಲೂ ಬಹಳ ಮುಟ್ಟಾಳರಾಗಿ ಮೋಸವಾಗಿ ನಡ್ಕೊಳ್ಳೋದನ್ನ ನಾವು ನೋಡುತ್ತೇವೆ. Amen. Hallelujah. And people who have everything is better than people who don't have anything. ನನ್ನ ಹತ್ರ ಎಲ್ಲ ಇದೆ, ಆಸ್ತಿ ಇದೆ, ಹೆಸರಿದೆ, ನನ್ನ ಗಂಡ, ನನ್ನ ಮಗ, ನನ್ನ ಆಸ್ತಿ ಹೀಗೆ ಅಂತಸ್ತಿದೆ ಅನ್ನೋರ್ಗಿಂತ ಏನೂ ಇಲ್ಲದೆ ಇರುವಂತ ದರಿದ್ರನೇ ಲೇಸು ಅಂತೇಳಿ ಬೈಬಲ್ ಹೇಳುತ್ತೆ. Amen. Hallelujah. See this Nicodemus, he know about God's power. He know that he is a teacher. He know that he is a Messiah. Still he keeps on arguing with Jesus. ನಿಕೋದೇಮನಿಗೆ ಎಲ್ಲ ಗೊತ್ತಿದ್ರು, ಯೇಸುವಿಂದ ಅದ್ಭುತ ನಡೀತಾ ಇದೆ, ಈತನೇ ಬರ್ಲಿಕ್ಕಿರುವಂತ ರಕ್ಷಕ ಮೆಸ್ಸಯ್ಯನು ಅಂತೇಳಿ ಗೊತ್ತಿದ್ರು ಸಹ ಮುಟ್ಟಾಳನಂಗೆ ಕೇಳ್ತಾನೆ ಇದನ್ನ ನೋಡ್ರಿ ಪ್ರಶ್ನೆನ. Amen. Hallelujah. So let's not be like Nicodemus. ನಾವು ಈ ರೀತಿಯಾಗಿ ತರ್ಕ ಮಾಡುವವರಾಗಿ, ವಾಗ್ವಾದ ಮಾಡದವರಾಗಿರದೆ ದೇವರ ವಾಕ್ಯವನ್ನ ಎಲ್ಲಾ ಪರಿಸ್ಥಿತಿಯಲ್ಲಿ ನಂಬುವವರಾಗಿರೋಣ. Though we are educated, we are uneducated, whatever may be, but let's not be like Nicodemus. ನಮಗೆ ವಿದ್ಯಾಭ್ಯಾಸ ಇದ್ರು, ಹಣ ಇದ್ರು, ಹೆಸರಿದ್ರು, ದೇವರ ವಾಕ್ಯ ಅಂತ ಬಂದಾಗ ನಿಕೋದೇಮನ ಹಾಗೆ ನಡ್ಕೊಳ್ಬೇಡ್ರಿ, ವಾಕ್ಯವನ್ನ ಅಂಗೀಕಾರ ಮಾಡ್ರಿ. Just believe God's word and His word will do things in your life. ಆ ವಾಕ್ಯವನ್ನ ನಂಬಿರಿ, ಆ ವಾಕ್ಯ ನಿಮ್ ಜೀವಿತದಲ್ಲಿ ಅದ್ಭುತ ಮಾಡುತ್ತೆ. Amen. Hallelujah. So let's read verse number 11, 12 and 13. 11, 12, 13ನೇ ವಚನ ನಾವು ಓದಲಿಕ್ಕೆ ಕೇಳೋಣ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದಿದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಆಮೆನ್. Amen. Hallelujah. See, God gives a perfect answer to him. ದೇವರು ಅವನಿಗೆ ಈಗ ಸರಿಯಾದ ಉತ್ತರವನ್ನ ಕೊಡ್ತಾ He ಇದ್ದಾನೆ. doesn't argue with him like the way he argues with God. ಅವರು ದೇವರ ಜೊತೆ ಈ ರೀತಿಯಾಗಿ ತರ್ಕ ಮಾಡ್ತಾ ಇದ್ದಾನೆ. He just finished in one word. ಒಂದೇ ಮಾತಲ್ಲಿ ದೇವರು ಮುಗಿಸಿದ್ರು. God says that if you don't understand this simple earthly life, how can you understand the heavenly life? ಯೇಸು 2 ಸಾರಿ 3 ಸಾರಿ ಇವನಿಗೆ ಹೇಳಿ ಇವನು ಅದನ್ನೇ ಕೇಳ್ತಾ ಇದ್ದಾಗ ದೇವರು ಹೇಳಿದ್ರು, ಅಲ್ಲ, ನಾನು ಲೌಕಿಕವಾಗಿ ಮಾತನಾಡುವಾಗಲೇ ನಿನಗೆ ಅರ್ಥ ಆಗ್ತಾ ಇಲ್ವಲ್ಲ, ಇನ್ನು ನಾನು ಪರಲೋಕದ ಕುರಿತಾಗಿ ಮಾತನಾಡಿದ್ರೆ ನಿನಗೆ ಹೇಗೆ ತಿಳಿಲಿಕ್ಕೆ ಬರ್ತದೆ? Amen. Hallelujah. Here also God stresses and specifies the word believe. ಇಲ್ಲಿ ದೇವರು ಹೇಳ್ತಿದ್ದಾನೆ, ನೀನು ಅದನ್ನ ವಾಕ್ಯವನ್ನ ನಂಬು ಅಂತ ಹೇಳಿ. Amen. Hallelujah. Hallelujah. Even in today's Psalms also we read that God is the authority of all the earth. ಇವತ್ತು Amen. ಕೀರ್ತನೆಯಲ್ಲಿಯೂ ನಾವು ಓದಿದ್ವಿ, ಆತನೇ ಸರ್ವ ಸೃಷ್ಟಿ ಕರ್ತನಾಗಿದ್ದಾನೆ, ಎಲ್ಲ ಅಧಿಕಾರಗಳ ಆತನ ಕೈಯಲ್ಲಿದ್ದಾವೆ. So we cannot become God though even we are a leader or we are in a big position or we might have so much of property or so much of luxury. If we live in palace also we cannot become ನಾನು like God. ಅರಮನೆಯಲ್ಲೇ ಜನಿಸಿ ಹುಟ್ಟಿದ್ರು, ಹಣ ಇದ್ರು, ಹೆಸರಿದ್ರು, ನಾನು ಪಾಸ್ಟರ್ ಆಗಿದ್ರು, ರಾಜನೇ ಆಗಿದ್ರು, ಒಂದನ್ನು ತಿಳ್ಕೊ, ನೀನ್ ದೇವರಾಗ್ಲಿಕ್ಕೆ ಆಗೋದಿಲ್ಲ. Even I tell you, if you prophesy, if you share the gospel, if you are prophecy, if you do deliverance or healing, whatever might be, you cannot become God. ನೀನು ಅದ್ಭುತ ಸೂಚಕ ಮಾಡಿದ್ರು, ಪ್ರವಾದನೆ ಮಾಡಿದ್ರು, ಹಾಡು ಹೇಳಿದ್ರು, ಪ್ರಸಂಗ ಮಾಡಿದ್ರು, 100 ಸಭೆ ಕಟ್ಟಿದ್ರು, 100 ಜನಕ್ಕೆ ಹೆಲ್ಪ್ ಮಾಡಿದ್ರು, ನೀನು ಮನುಷ್ಯನೇ, ಅವನ ದೇವರೇ. Yes, you are humans and you cannot become ಒಂದನ್ನು ಚೆನ್ನಾಗಿ God. ತಿಳ್ಕೊ, ನಿನಗೆ ಏನೇ ಬಂದ್ರು ನೀನು ಮನುಷ್ಯನೇ, ಮಣ್ಣಿಗೆ ಹೋಗ್ತೀಯ, ನೀನು ಯಾವುದೇ ಕಾರಣಕ್ಕೂ ದೇವರಾಗ್ಲಿಕ್ಕೆ ಆಗೋದಿಲ್ಲ. And remember one thing that you are not doing, God's spirit is working in you. ಒಂದನ್ನು ಚೆನ್ನಾಗಿ ತಿಳ್ಕೊ, ನಿನ್ನ ಮುಖಾಂತರ ಅದ್ಭುತ ನಡೀತಾ ಇದೆ, ಸುವಾರ್ತೆ ಸಾರಲ್ಪಡ್ತಾ ಇದೆ, ಆಶೀರ್ವಾದ ನಡೀತಿದ್ರೆ ಅಂದ್ರೆ ನೀನಲ್ಲ, ನಿನ್ನೊಳಗೆ ದೇವರು ಮಾಡ್ತಾ ಇರೋದು. Amen. Hallelujah. So don't lift yourself up, glorify God's name. ಯಾವಾಗಲೂ ನಾನು ಮಾಡಿದೆ, ನನಗೆ ಜನ ಹೀಗೆ ಹೇಳಿದ್ರು, ನನ್ನ ಬಗ್ಗೆ ಹೀಗೆ ಹೇಳಿದ್ರು ಅಂತ ಹೇಳ್ಬೇಡ, ದೇವರು ನನ್ನ ಮುಖಾಂತರ ಮಾಡಿದ್ರು ಅಂತ ಹೇಳಿ ಹೇಳು.
Amen. Hallelujah. Hallelujah. So I've seen many people, they do the mistake and they run to people. They run to pastor. They run to receive the prophecy. ನೋಡಿ, ಕೆಲವರು ಮಾಡೋದೆಲ್ಲ ಅವರು ತಪ್ಪು ಮಾಡಿರ್ತಾರೆ. ಅವರು ಮಾಡಬಾರ್ದ ಕೆಲಸಗಳು ಮಾಡಿಬಿಟ್ಟು ಪಾಸ್ಟ್ ಹತ್ರ ಓಡ್ತಾ ಇರ್ತಾರೆ, ಪ್ರವಾದಿ ಹತ್ರ ಓಡ್ತಾ ಇರ್ತಾರೆ. ಕೆಲವ್ರಿಗೆ ಫೋನ್ ಮಾಡಿಬಿಟ್ಟು ಪ್ಲೀಸ್ ಪ್ರೇ ಫಾರ್ ಮೀ, ನನಗಾಗಿ ಪ್ರಾರ್ಥನೆ ಮಾಡುವಂತ ಬೇರೆಯವ್ರ ಹತ್ರ ಓಡ್ತಾರೆ. If you go to people, you will not get anything. ಮನುಷ್ಯನ ಹತ್ರ ನೀನ್ ಮಾಡೋದೆಲ್ಲ ಮಾಡಿಬಿಟ್ಟು ಓಡಿದ್ರೆ ನಿನಗೆ ಏನು ಸಿಗಲ್ಲ. Go to Jesus. Go to His ಯೇಸುವಿನ ಬಳಿಗೆ presence. ಹೋಗು, ಅವನ ಪ್ರಸನ್ನತೆಗೆ ನೀನು ಹೋಗು. Amen. Hallelujah. God will not do just one thing. He will fill you with His presence. ಪಾಸ್ಟ್ ಹತ್ರ ಹೋದ್ರೆ, ಪ್ರವಾದಿ ಹತ್ರ ಹೋದ್ರೆ ಒಂದು ಪ್ರಾರ್ಥನೆ ಮಾಡ್ತಾನಷ್ಟೇ. ದೇವರ ಹತ್ರ ಹೋದ್ರೆ ನಿನ್ ಕೊರತೆಗಳನ್ನೆಲ್ಲ ಅವನು ಪೂರೈಸಿ ಬಿಡ್ತಾನೆ. Amen. Hallelujah. Because the word says that He is same yesterday, today and forever. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಯೇಸು ನಿನ್ನೆ ಇದ್ದಾಗೆ ಇವತ್ತು ನಾಳೆ ನಿತ್ಯ ನಿರಂತರವೂ ಬದಲಾವಣೆ ಆಗದಂತೆ ಇದ್ದಾನೆ. Amen. Hallelujah. Hallelujah. So Jesus is the only one who truly loves for you and who truly cares for you. ಯೇಸು ಮಾತ್ರನೇ ಬದಲಾವಣೆ ಇಲ್ಲದ ಹಾಗೆ ನಿನ್ನ ಬಗ್ಗೆ ಯೋಚಿಸೋದು, ನಿನ್ನ ಬಗ್ಗೆ ಕಾಳಜಿ ವಹಿಸೋದು, ನಿನ್ನ ಬಗ್ಗೆ ಆತನು ಪ್ರೀತಿ ಉಳ್ಳವನು. He will do anything and everything for you. ನಿನಗಾಗಿ ಎಲ್ಲವನ್ನ ಏನನ್ನಾದ್ರೂ ಆತನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. So I tell you that coming to pastors, taking guidance, I'm not telling wrong. ಸಭಾಪಾಲಕನ ಹತ್ರ ಬಂದು ಆಲೋಚನೆ ತೆಗೆದುಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು ನಾನು ತಪ್ಪು ಅಂತ ಹೇಳ್ತಿಲ್ಲ. But everything you bring it to the pastor and put him on his head and bring it to people and put it on their head, that will turn as a burden one day to you all. ಒಂದಲ್ಲ ಒಂದಿನ ಎಲ್ಲರನ್ನು ಕರ್ಕೊಂಡು ಬಂದ್ಬಿಟ್ಟು ಎಲ್ಲಾನು ತಂದು ಪಾಸ್ ತಲೆ ಮೇಲೆ ಹಾಕಿ ಎಲ್ಲದಕ್ಕೂ ಅವನ್ನೇ ದೂಷಣೆ ಮಾಡಿದ್ರೆ ಪಾಸ್ ಜಾಸ್ತಿನ ಬದುಕಲ್ಲ, ಶುಗರ್ BP ತಂದು ಮಣ್ಣಕ್ಕೆ ಬಾಯಿಗೆ ಹಾಕ್ಬಿಡ್ತಾರ. Amen. Hallelujah. ಕಷ್ಟ ನಾನು ಹೇಳಿದೆ ನಿಮಗೆ. Hallelujah. So and they also question, you told me this, no, it still didn't happen. ಕೆಲವರೆಲ್ಲ ಬಂದು ಕೇಳ್ತಾರೆ, ಈ ಜ್ಯೋತಿಷ್ಯ ಜಾತಕ ಕೇಳ್ತಾರಲ್ಲ, ನೀನ್ ಹಂಗೆ ಹೇಳ್ದಲ್ಲ ಆಗ್ಲಿಲ್ವಲ್ಲ, ಹಿಂಗೆ ಹೇಳಿಲ್ವಾ ಆಗ್ಲಿಲ್ಲ ಅಂತ. ನೀನ್ ಸರಿಗಿದ್ರೆ ಇವತ್ತೇ First you ನಡೀತದೆ. have to believe God, then only the miracles will ಫಸ್ಟ್ happen. ಪಾಸ್ಟ್ ಹೇಳ್ಬಿಟ್ಟ ಅಂತ ಬರಬೇಡ. ದೇವರು ಮಾತನಾಡಿದ್ರು, ದೇವರು ನಂಬು, ನಿನಗೆ ಅದ್ಭುತ ನಡೀತದೆ. So it is better than going to pastor first or people first, go to God. ಪಾಸ್ಟ್ ಹತ್ರ ಬರಕ್ಕಿಂತ, ವಿಶ್ವಾಸಿಗಳ ಹತ್ರ ಬರೋದಕ್ಕಿಂತ, ಪ್ರವಾದಿ ಹತ್ರ ಹೋಗಕ್ಕಿಂತ ಫಸ್ಟ್ ದೇವರ ಸಮ್ಮುಖಕ್ಕೆ ಹೋಗು. Amen. Hallelujah. So let's read verse number 15. 15ನೇ ವಚನ. ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. Amen. So verse 15 ma. So that everyone who believes in Him will have eternal life. That's in 16. ದೇವರು ಕರೆಕ್ಟ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ಆತನನ್ನು ಕೊಟ್ಟನು. Amen. Hallelujah. So God very clearly says that believe in Him. ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಯಾರು ಯೇಸುವನ್ನ ನಂಬ್ತಾರೋ ಅವರಿಗೆ ನಿತ್ಯ ಜೀವ. Amen. Hallelujah. He doesn't tell you all to believe in man. ಯೇಸು ಮನುಷ್ಯನನ್ನು ನಂಬು ಹೇಳಿಲ್ಲ. Any work. ಕೆಲಸವನ್ನ ನಂಬ್ಕೊಂಡಿರೋ ಪರಲೋಕಕ್ಕೆ ಬರ್ತಿ ಅಂತ ಹೇಳಿಲ್ಲ. Believe in anything, supernatural thing. ಯಾವ್ದಾದ್ರೂ ಅದ್ಭುತ ಅಲ್ಲಲ್ಲಿ ನಡೀತದೆ ಅಂತ ಹೇಳಿ ಅದನ್ನ ನಂಬಿಡು ನಿತ್ಯ ಜೀವ ಅಂತ ಹೇಳಿಲ್ಲ. Or any big people. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಂಬು ನಿತ್ಯ ಜೀವ ಸಿಗುತ್ತೆ ಅಂತ ಹೇಳಿಲ್ಲ. Or any property or gold or whatever may be. ಯಾವುದೋ ಹೆಸರನ್ನೋ ಅಥವಾ ಚಿನ್ನವನ್ನೋ ಬೆಳ್ಳಿಯನ್ನೋ ಮನುಷ್ಯನನ್ನು ನಂಬು ಅಂತ ಹೇಳಿಲ್ಲ. If you want eternal life, just believe Jesus. ನಿನಗೆ ನಿತ್ಯ ಜೀವ ಬೇಕು ಅಂತಂದ್ರೆ ಒಂದೇ ಮಾರ್ಗ, ಯೇಸುವನ್ನು ನಂಬೋದು ಮಾತ್ರ. Amen. Hallelujah. Because all these things will vanish one day. ಯಾಕಂದರೆ ಒಂದಲ್ಲ ಒಂದು ದಿವಸ ನೀನು ಕಾಣುವಂತ ಎಲ್ಲವೂ, ಭೂಮಿಯು ಅದರ ಸಮಸ್ತವು ಅಳಿದು ಹೋಗುತ್ತೆ, ಆದರೆ ಯೆಹೋವನ ಮಾತು ಮಾತ್ರ ಯಾವಾಗಲೂ ನಿಂತಿರುತ್ತೆ. Amen. Even our family, even our children, even anything that matters, our parents or whatever close relationship, everything will vanish and destroy, but only Jesus will remain with you all until the end. ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿ ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ತಂದೆ, ನಿನ್ನ ತಾಯಿ, ಆಸ್ತಿ, ಅಂತಸ್ತು, ಪಾಸ್ಟು, ಪ್ರವಾದಿ ಯಾರೇ ಇದ್ದರೂ ಒಂದು ದಿನ ಕಣ್ಣನ್ನು ಮುಚ್ತಾರೆ. ಭೂಮಿ ಆಕಾಶಗಳು ಒಂದು ದಿನ ಅಳಿದು ಹೋಗುತ್ತೆ, ಆದರೆ ಯೇಸುವಿನ ಮಾತು ಯಾವತ್ತಿಗೂ ಅಳಿದು ಹೋಗಲ್ಲ. Amen. Hallelujah.
So I'll quickly finish the second time Nicodemus word appears in Bible, John chapter 7 verse 50 to ನಾನು 51. ಬೇಗ ಮುಗಿಸ್ತೀನಿ. ಎರಡನೇ ಸಾರಿ ನಿಕೋದೇಮನು 7ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 50-51ನೇ ವಚನ ನಾವು ನೋಡ್ತೇವೆ. ಅವನು ಅವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ 50ರಿಂದ ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಅವನು ಅವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡುವುದೇನೆಂದು ತಿಳುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂದು ಹೇಳಿದ್ದಕ್ಕೆ ಅವರು, ನೀನು ಗಲಿಲಾಯದವನು, ಗಲಿಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ವಿಚಾರಿಸಿ ನೋಡು ಅಂದರು. Amen. Hallelujah. Hallelujah. Here it states that Nicodemus now he becomes bold and he says in front of his Pharisee people that whatever Jesus is doing is correct. ಈಗ ಈ ಮೊದಲನೆಯ ಸಂದರ್ಶನ ನಿಕೋದೇಮನಿಗೆ ಯೇಸುವಿನ ಜೊತೆಯಲ್ಲಿ ಆದ ನಂತರ ಈಗ ನಿಕೋದೇಮನ ಮುಂದೆ ಓಲೆಕಾರರು, ಮಹಾಯಾಜಕರು, ಪರಿಸಾಯರು, ಅಲ್ಲಿರುವಂಥ ಅಧಿಕಾರಿಗಳೆಲ್ಲ ನಿಂತು ಯೇಸು ತಪ್ಪು ಅಂತೇಳಿ ಹೇಳಿದಾಗ ನಿಕೋದೇಮನು ಧೈರ್ಯವಾಗಿ ನಿಂತು ಯೇಸು ಬೋಧಿಸುತ್ತಾ ಇರುವುದೇ ಸತ್ಯ, ಅದೇ ಸುವಾರ್ತೆ, ಅದೇ ನಿಜ ಅಂತೇಳಿ ವಾದಿಸುವಂತ ಧೈರ್ಯ ಅವನೊಳಗಡೆ ಬಂದು ಬಿಡುತ್ತಾನೆ. Amen. Hallelujah. Yeah, first time he appeared with much fear. He went even to meet Jesus in the night. But the second time he was so bold and he stood for Jesus. ಸತ್ಯ ತಿಳಿಯೋದಕ್ಕಿಂತ ಮುಂಚೆ ಯೇಸುವಿನ ಬಳಿಗೆ ಹೋಗುವಾಗ ಕತ್ತಲಾಗಿದ್ದಾಗ ಎಲ್ಲರಿಗೂ ಭಯಪಟ್ಟು ಹೋಗಿದ್ದಾನೆ. ಆದರೆ ಈಗ ಮಧ್ಯಾಹ್ನ ಬಿಸಿಲಲ್ಲಿ ಸಭೆ ಮುಂದೆ, ಯಾಜಕರ ಮುಂದೆ, ಓಲೆಕಾರರ ಮುಂದೆ, ಮಹಾಯಾಜಕರ ಮುಂದೆ ಹೇಳ್ತಿದ್ದಾನೆ, ನೀವು ಬೋಧಿಸುತ್ತಾ ಇರುವುದು ತಪ್ಪು, ಆದರೆ ಯೇಸು ನುಡಿತಾ ಇರುವುದೇ ಸತ್ಯ ಅಂತ ಹೇಳಿ. Amen. Hallelujah. He stands for Jesus and his kingdom. ಆತನು ದೇವರಿಗಾಗಿಯೂ ಯೇಸುವಿನ ರಾಜ್ಯಕ್ಕಾಗಿ ಸುವಾರ್ತೆಗಾಗಿ ನಿಂತಿದ್ದಾನೆ. Amen. Hallelujah. So the third time we see that Nicodemus' name appears in the Bible, John chapter 19 verse 38 to 40. ಮೂರನೇ ಸಾರಿ ನಿಕೋದೇಮನ ಕುರಿತಾಗಿ ಯೋಹಾನ್ ಸುವಾರ್ತೆ 19 ಅದರಲ್ಲಿ 38ನೇ ವಚನದಿಂದ ನಾವು ನೋಡಬಹುದು. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಾಥಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕೊಂಡು ಯಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. Amen. Hallelujah. Hallelujah. See now, first time he comes with fear and he argues about the kingdom of God. Second time he stands for Jesus and he proclaims the kingdom of God. And third, what he does is he never leaves Jesus. ಈಗ ಚೆನ್ನಾಗಿ ಗಮನಿಸ್ರಿ, ಮೊದಲನೇ ಸಾರಿ ಸುವಾರ್ತೆಯನ್ನ, ನಿತ್ಯ ಜೀವದ ಕುರಿತಾದಂತಹ ಏನೋ ವಾಗ್ವಾದ ಒಂದು ಕಡೆ ಯೇಸುವಿನ ಜೊತೆಯಲ್ಲಿ ಮಾಡಿದಂತ ಅದೇ ನಿಕೋದೇಮನು ಎರಡನೆಯ ಸಾರಿ ಆತನು ಬಿಸಿಲಲ್ಲಿ ಎಲ್ಲರ ಮುಂದೆ ಧೈರ್ಯವಾಗಿ ಬಂದು ಯೇಸುವಿನ ಸುವಾರ್ತೆಯನ್ನ ಒತ್ತಿಡಿದನು. ಮೂರನೇ ಸಾರಿ ಯೇಸು ಭೂಲೋಕ ಯಾತ್ರೆಯನ್ನ ಮುಗಿಸಿದಾಗ ಧೈರ್ಯವಾಗಿ ಯೇಸುವಿನ ದೇಹವನ್ನ ತೆಗೆಯೋದರಲ್ಲಿಯೂ ಮುಖ್ಯಸ್ಥನಾಗಿ ಬಂದು ನಿಂತು ಅದಕ್ಕೆ ಸನ್ಮಾನವನ್ನ ಕೊಟ್ಟವನಾದನು ನಿಕೋದೇಮನು. He brings 75 pounds of perfume ointment made from myrrh and olives, and he dresses and he wraps Jesus' body with a fine linen cloth. ವಾಕ್ಯ ಹೇಳುತ್ತೆ, ಅವನು 100 ಸೇರಿನಷ್ಟು ಈ ರಕ್ತಬಹುಳವನ್ನ, ಈ ಅಗುರುಗಳನ್ನ ಆತನು ತೆಗೆದುಕೊಂಡು ಬಂದ. ಆಕ್ಚುಲಿ ಒಂದು ಸೇರಿಗೆ ಆ ದಿನದ ಅಲ್ಲಿಯ ದುಡ್ಡು ಎಷ್ಟು ಅಂತಂದ್ರೆ 365 ಕಾಸು. ವರ್ಷ ಎಲ್ಲ ದುಡ್ದಿದ್ರೆ ಒಂದು ಸೇರು, ಆದರೆ ಇವನು 100 ಸೇರಷ್ಟು ತೆಗೆದುಕೊಂಡು ಬಂದು ಯೇಸುವಿಗೆ ಮರ್ಯಾದೆಯನ್ನ, ಸನ್ಮಾನವನ್ನ ಸಲ್ಲಿಸುವವನಾಗಿದ್ದ. Amen. Hallelujah. This opportunity, even the Jesus' disciples didn't get this opportunity. ಈ ಅವಕಾಶವನ್ನ ಯೇಸುವಿನ ಶಿಷ್ಯರು ಉಪಯೋಗ ಮಾಡ್ಕೊಳ್ಳಿಲ್ಲ. Actually, the history tells that Nicodemus was the one who insisted Joseph the Arimathean to take the body from the
Pilate from ಇತಿಹಾಸ ಹೇಳುತ್ತೆ, ಯೇಸುವಿನ ಶರೀರವನ್ನ, ಮೃತ ಶರೀರವನ್ನ ಶಿಲುಬೆಗೆ ಅಲ್ಲಿ ಇದ್ದಾಗ ಅಲ್ಲಿಂದ ಇಳಿಸಿದ ಮೇಲೆ ಆತನ ಶರೀರವನ್ನ ಒಂದು ಹೊಸ ಸಮಾಧಿಗೆ ಅರಿಮಥಾಯದ ಯೋಸೇಫನನ್ನುವಂತ ಒಬ್ಬ ಯಾಜಕನಿದ್ದ, ಅವನು ಅದನ್ನ ತೆಗೆದುಕೊಳ್ಳೋದಕ್ಕೆ ಅವನನ್ನ ಒತ್ತಾಯ ಮಾಡಿದ್ದೇನೆ ಈ ವಾಗ್ವಾದ ಮಾಡಿದಂತ ನಿಕೋದೇಮನೇ ಎಂಬುದಾಗಿ Amen. ಇತಿಹಾಸ ಹೇಳುತ್ತೆ. Hallelujah. So he wanted Jesus to, be buried in a very highly and in a very honorable way. ಯೇಸುವನ್ನ ಎಲ್ಲರ ಹಾಗೆ ಸಮಾಧಿಗೆ ಹಾಕೋದಲ್ಲ, ಯೇಸುವಿನ ಮರಣವೂ ಸಹ ಆತನ ಅಂತ್ಯಕ್ರಿಯೆಯೂ ಸಹ ಬಹಳ ಗೌರವವಾಗಿ ಸನ್ಮಾನವಾಗಿರಬೇಕಂತೇಳಿ ಅದನ್ನ ಒತ್ತಾಯ ಮಾಡಿ ಪ್ರಯಾಸ ಪಟ್ಟವನು ನಿಕೋದೇಮನೇ ಆಗಿದ್ದ. Amen. Hallelujah. Hallelujah. This shows that Nicodemus will stand for Jesus and he will do his ministry even when Jesus is not there in this ಯೇಸು world. ಬದುಕಿದಾಗ ಮಾತ್ರ ಅಲ್ಲ, ಯೇಸು ಸತ್ತಾಗಲೂ ಆತನ ಸೇವೆಯಲ್ಲಿ ಆತನ ಸುವಾರ್ತೆಗೆ ಒಂದು ಸ್ತಂಭವಾಗಿ ನಿಂತವನು ಈ ನಿಕೋದೇಮನಾಗಿದ್ದನು ಅಂತೇಳಿ ಸತ್ಯವೇದ ಹೇಳುತ್ತೆ. Amen. Hallelujah. Yeah, first it doesn't matter, even we all have fear to share the gospel. ಪ್ರಥಮ ಬಾರಿಗೆ ನಾವು ಒಂದು ಕಾಲದಲ್ಲಿ ವಾಗ್ವಾದ ಮಾಡಿದವರೇ ಆಗಿರಬಹುದು, ಭಯ ಇದ್ದವರಾಗಿರಬಹುದು. So we have to overcome this fear. ಈ ಭಯವನ್ನ ನಾವು ದಾಟಿ ಮುಂದೆ ಬರಬೇಕು. And we have to remove every doubts from ourselves about the kingdom of ನಮ್ಮ God. ಹೃದಯದಲ್ಲಿ ದೇವರ ವಿಷಯದಲ್ಲಿರುವಂತ ಯಾವುದೇ ಸಂಶಯ ಇದ್ರೂ ಇವತ್ತದನ್ನ ನೀನು ಹೊರಗಡೆ ತೆಗೆದಿಡಬೇಕು. Ask God to give you the revelation of His word. ದೇವರನ್ನ ಕೇಳ್ರಿ, ದೇವರ ನಿನ್ನ ವಾಕ್ಯದ ಪ್ರಕಟಣೆಯನ್ನ ನೀನು ಕೊಡು ಅಂತ If ಹೇಳಿ. you don't know anything to share to other people about the gospel, ask God that grace. ನಿನಗೆ ಬೇರೆಯವ್ರಿಗೆ ಹತ್ರ ಸುವಾರ್ತೆ ಸಾರ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ, ದೇವರೇ ನನಗೆ ಆಗ್ತಿಲ್ಲ, ಆ ಜ್ಞಾನವನ್ನ, ಆ ಕೃಪೆಯನ್ನ ನೀನು ನನಗೆ ಕೊಡು ಅಂತ ಹೇಳಿ ನೀವು ಕೇಳ್ರಿ. Stand firm. At least you put an effort. Take one step forward for Christ. ಯೇಸುವಿಗಾಗಿ ಒಂದು ಹೆಜ್ಜೆಯನ್ನಾದ್ರೂ ನೀವು ಮುಂದೆಗಡೆ ಇಡ್ರಿ. See, this man, he came with fear and also doubt in him. With much ego he had come to Jesus. ಆತನು ಪ್ರಪ್ರಥಮವಾರಿಗೆ ಬಂದಾಗ ಭಯದಲ್ಲಿ ಆತನು ಸ್ವಾರ್ಥತೆಯಿಂದ ವಾಗ್ವಾದ ಮಾಡುವವನಾಗಿ ಮೊದಲು ಬಂದಿದ್ದ. But one conversation with Jesus changed his ಆದರೆ entire life. ಯೇಸುವಿನ ಒಟ್ಟಿಗೆ ನಡೆದ ಒಂದೇ ಸಂಭಾಷಣೆ ನಿಕೋದೇಮನ ಜೀವಿತವನ್ನೇ ಬದಲಾವಣೆ ಮಾಡಿತು. Amen. Hallelujah. Hallelujah. So let's be like Nicodemus and let's not follow his all unwanted ways, but let us follow and stand firm for Christ and His kingdom. ನಾವು ಬೇಡದಂತ ಸಂಪ್ರದಾಯಗಳನ್ನ ನಾವು ಹಿಂಬಾಲಿಸದೆ ಯೇಸುವನ್ನ ಹಿಂಬಾಲಿಸಿ ನಿಕೋದೇಮನ ಹಾಗೆ ನಾವು ನಿಲ್ಲುವವರಾಗೋಣ. Amen. Hallelujah. So no matter how you start your race, but how we finish the race is much ನೀನು ಹೇಗೆ important. ಪ್ರಾರಂಭ ಮಾಡದೆ ನೀನು ಓಟವನ್ನು ಅನ್ನೋದು ಮುಖ್ಯ ಅಲ್ಲ, ಅಂತ್ಯದಲ್ಲಿ ನೀನು ಜಯಶಾಲಿಯಾಗಿ ಮುಗಿಸಿದ್ಯಾ ಅನ್ನೋದೇ ಪ್ರಾಮುಖ್ಯವಾದದ್ದು. Amen. Hallelujah. Hallelujah. So this Nicodemus, even though he was a Pharisee, even though he was a Jewish leader, counseling member, he stood for Jesus and he proclaimed the gospel. ಈ ನಿಕೋದೇಮನು ಯಹೂದ್ಯರ ಇಸ್ರಾಯೇಲ್ ಜನರಲ್ಲಿ ಬೋಧಕನಾಗಿದ್ರೂ ಸಹ, ಯಹೂದ್ಯರಲ್ಲಿ ಪಾರಿಸಿಯನಾಗಿದ್ರೂ ಸಹ ಆತನು ಯಾರಿಗೂ ಭಯಪಡದೆ ಆತನು ಎಲ್ಲರ ಮುಂದೆ ಸುವಾರ್ತೆಗಾಗಿ ಯೇಸುವಿಗಾಗಿ ನಿಂತವನಾದನು. He was part of the kingdom. ಆತನು ದೇವರ ರಾಜ್ಯದ ಒಂದು ಪಾಲುಗಾರನಾಗಿಯೂ ನಿಂತಿದ್ದನು ನೋಡ್ರಿ. So today we will also be a part of His kingdom and we will all stand together and we will build God's kingdom. ಇವತ್ತು ನಾವು ಸಹ ದೇವರ ರಾಜ್ಯದ ಒಂದು ಪಾಲುಗಾರರಾಗಿ, ದೇವರ ಸುವಾರ್ತೆಯ ಪಾಲುಗಾರರಾಗಿ ದೇವರ ರಾಜ್ಯವನ್ನ ಕಟ್ಟುವವರಾಗಿ ನಾವು ನೀವು ನಿಲ್ಲಬೇಕು. Amen. Hallelujah. So I thank God for giving me this message to share to you all. ಇವತ್ತಿ ವಾಕ್ಯವನ್ನ ನಿಮ್ಮ ಬಳಿ ಹಂಚಿಕೊಳ್ಳಲಿಕ್ಕೆ ದೇವರ ಕೃಪೆ ಮಾಡಿದಕ್ಕಾಗಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆಮೆನ್.